ಕೊಪ್ಪಳದ ಪ್ರವೇಶ ಇಷ್ಟರವರೆಗೆ ಮುಂದುವರಿಲ್ಲ. ಸದಗರದಿ ಬರಡುವರು ಪ್ರವೇಶ ಬೆಂಕಿ ಬೆಂಕಿ. ಮುಂದೆ ಮುಂದೆ ಅಂತ ಇಲ್ಲ ನಮ್ದು ಇಷ್ಟೇ. ಹೆಸರು ಗೌರವ. ದೇವರನ್ನ ಒಬ್ರು ನನಗೆ ಇಲ್ಲಿ ಕೊಡ್ತಾ ಇಲ್ಲ ಗೌರವ ಸ್ವಾಮಿ. ಹೇಳಿಕೊಳ್ಳೋದಕ್ಕೆ ಸಣ್ಣ ಜನ ಅಲ್ಲ ನಾನು. ಮತ್ತೆ ಉದಯಪುರದ ರಾಜ ಅರಸ ಅರಸ ಅಲ್ಲ ಅಂತ ತಿಳ್ಕೊಂಡಿದ್ದೇವೆ ನೀವು. ಉದಯಪುರದ ಮಹಾರಾಜ ಯಾರು ಕೇಳಿದ್ರೆ ನನ್ನ ಅಣ್ಣ ವರಿಷ್ಠ. ನನ್ನ ಅಣ್ಣನಿಗೆ ನನ್ನ ಮೇಲೆ ಎಲ್ಲಿನಷ್ಟು ಪ್ರೀತಿ ಇಲ್ಲ. ವಿಷಯ ಇಷ್ಟೇ, ಏನು ಇಬ್ಬರಿಗೆ ಅಪ್ಪ ಒಬ್ಬನೇ, ಅಮ್ಮ ಬೇರೆ ಬೇರೆ. ಹಾಗಾಗಿ ಸ್ವಾಮಿ ಏನ್ ಮಾಡುವ, ಸಾಯುವುದ್ರೊಳಗಾಗಿ ಒಂದಲ್ಲ ಒಂದು ದಿವಸ ಉದಯಪುರದ ಮಹಾರಾಜನಾಗಬೇಕು ಎನ್ನುವ ಕಾರಣಕ್ಕಾಗಿ ವರ್ಷಕ್ಕೆ 4 ಬಾರಿ ಪ್ರತಿಜ್ಞೆ ಮಾಡ್ತೇವೆ. ಎಂತ ಮರ್ತು ಹೋಗ್ಬಾರ್ದು. ನನಗೆ ನೆನಪಿನ ಶಕ್ತಿ ಸ್ವಲ್ಪ ಕಡಿಮೆ ಉಂಟು. ವಿಷಯ ಒತ್ತಟ್ಟಿಗೆ ಯಾಕೋ ಏನು ಒಬ್ಬರೇ ಕೂತ್ಕೊಂಡು ಆಲೋಚನೆ ಮಾಡ್ಬೇಕು ಅನಿಸ್ತಾವ. ಸಂಘರ್ಷ ಬರುತ್ತಲೀ ನಾನೇ ಚಪ್ಪೆ ಸಂಕ್ರಾಂತಿ ಬಂದವ ನನ್ನ ದೊಡ್ಡ ಚಪ್ಪೆ ಸಂಕ್ರಾಂತಿ. ಏನಾಯ್ತಪ್ಪ, 3ನೇ ಅಲೆ ಬಂತೇನಪ್ಪ ಅಣ್ಣ. ಅದ್ರ ತಂದು ಸುದ್ದಿ ಹೇಳ್ಬೇಡ. 2 ವರ್ಷ ಪೆಟ್ಟಿಗೆ ಹೊತ್ತದ್ದೇ ಸಾಕಣ್ಣ. ಈ ವರ್ಷ ಪೆಟ್ಟಿಗೆ ಕಟ್ಟುವುದೇ ಆಗ್ತದೆ. ಹೀಗೆ ಆದ್ರೆ ಎಂತ ಆಯ್ತಾ ಆತ್ಮೀಯ, ನಿಮ್ಮ ಅಣ್ಣ ಏರ್ಪಡಿಸಿರುವಂತಹ ಸೇನಾಧಿಪತಿ ಪಟ್ಟದ ಆಯ್ಕೆಯ ಪ್ರಕ್ರಿಯೆಗೆ ನಾನು ಭಾಗವಹಿಸಿದೆ. ಫಲ ಸೇರಿದ ಎಲ್ಲರನ್ನು ಗೆದ್ದು ವಿಜೃಂಭಿಸಿದೆ. ಬಲ ಮತ್ಯಾರಾದ್ರೂ ನನ್ನೊಡನೆ ಹೋರಾಟ ಕೊಡುವವರಿದ್ರೆ ಬನ್ನಿ ಎಂಬ ಹಾಗೆ ಪಂಥ ಕೊಟ್ಟೆ. ಒಬ್ಬ ಬಂದ ನನಗೂ ಅವನಿಗೂ ಕತ್ತಿ ವರಸೆ ಬಿಲ್ವಿದ್ಯೆ ಪ್ರಾರಂಭ ಆಯ್ತು. ಆಮೇಲೆ ಸರಿ ಸಮಾನರು ಅಂತಾದೆವು. ಕತ್ತಿ ವರಸೆ ಪ್ರಾರಂಭ ಆಯ್ತು. ಇಲ್ಲಿ ನನಗೆ ನಿನಗೆ ಬಹಳ ವ್ಯತ್ಯಾಸ ಇಲ್ಲೇ ಉಂಟು. ಏನು, ನೀನು ಕತ್ತಿ ವರಸೆಯಲ್ಲಿ ನಿಪುಣ, ನಾನು ದಿವಸಕ್ಕೆ 4 ಸಾರಿ ಕತ್ತಿ ವರಸುವಲ್ಲಿ ಪ್ರವೀಣ. ಬಹುಶಃ ನೀ ವರ್ಷಿಟ್ಟು ಕತ್ತಿಯೇ ನಾ ತಕೊಂಡು ಹೋಗಿದ್ದ. ಬಹುಶಃ ನಿನಗೆ ಮೈಮೇಲೆ ಬಂತ. ಎಂತ ಆಗ್ಲಿಲ್ಲ. ಮತ್ತೆ ಆ ಕತ್ತಿ ನಾನು ಹಿಡಿದ್ರೆ ಮಾತ್ರ ಬೇರೆ ಯಾರು ಮುಟ್ಟರು ಮೈಮೇಲೆ ಬರ್ತದೆ. ಹಾಗಿದ್ರೆ ಅದಲ್ಲ. ಕತ್ತಿ ವರಸೆಯಲ್ಲಿ ನೀನು ಕತ್ತಿ ಕೈ ತಪ್ಪಿತು. ಸೇನಾಧಿಪತಿ ಪಟ್ಟ ಅವನ ಶಿರೆಯನ್ನು ಯಾಕ ಅಧಿಕ ಪ್ರಸಂಗ. ಮೊದಲು 4 ವೀರರನ್ನು ಗೆದ್ದೆ. ಎಂಬಲ್ಲಿಗೆ ಸೇನಾಧಿಪತಿ ನೀನೇ ಆಗ್ತಾ ಇದ್ದೆ. ಸುಮ್ಮನೆ ಉಳಿಯುತ್ತಾ ಇದ್ದಾರೆ. ಅದು ಬಿಟ್ಟ ನೀನು ಹಳೇ ಪ್ರಸಂಗ ಭೀಷ್ಮ ವಿಜಯದ ಸಾಲವನ್ನು ಹೊಡೆತ ತಕೊಳ್ಳಿಕ್ಕೆ ಬನ್ನಿ ಅಂದೆ. ನಮ್ಮಲ್ಲಿ ಹೆಚ್ಚಿಗೆ ಆಗುವುದೇ ಇಲ್ಲ. ಅವನು ಎದ್ದು ಬಂದ 4 ಬಿಟ್ಟೆ. ಸೋಲು ಎನ್ನುವುದು ಶಾಶ್ವತ ಅಲ್ಲ. ಹೊಳೆಯ ನೀರಿನ ಹಾಗೆ ಏರು ಇಳಿತ ಇದ್ದ ಹಾಗೆ ಅಷ್ಟೇ. ಇಂದು ಸೋತವ ನಾಳೆ ಗೆಲ್ತಾನೆ, ನಾಳೆ ಗೆದ್ದವ ಇಂದು ಸೋಲ್ತಾನೆ. ಎಷ್ಟು ವರ್ಷ ಆಯ್ತು. ಈ ಸಲ ನಮ್ದೇ, ಈ ಸಲ ನಮ್ದೇ, ಈ ಸಲ ನಮ್ದೇ, ಈ ಸಲ ನಮ್ದೇ. ನಾರಾಬ್ದಕ್ಕೆ ಆಚೀಚೆ ಮನೆಯವ್ರ ಹತ್ರ ಎಲ್ಲ ನಾವು ಮಾತು ಬಿಟ್ಟಿದ್ದೇವೆ. ಅವ್ರು ಎದುರು ಸಿಕ್ಕರೆ ಅವ್ರ ಹತ್ರ ಮಾತಾಡುವಾಗಿಲ್ಲ. ಕಾರಣ ಏನು ಕೇಳಿ, ಈ ಸಲ ನಮ್ದೇ. ಇದು ಒಂದು ಪ್ರಕರಣಕ್ಕಾಗಿ ನಾವು ಇಷ್ಟು ವರ್ಷ ಗಂಟ್ಲು ಹರ್ಕೊಂಡು ಯಾರ ಹತ್ರ ಎಲ್ಲ ಸಾಲ ಮಾಡೋದಕ್ಕೆ ಬೇಕಾದ ಹಾಕೊಂಡು ಹಗಲು ರಾತ್ರಿ ನೋಡ್ತೇವೆ ನಾವು. ಆ ವಿಷಯಕ್ಕಾದ್ರೂ 1 ವರ್ಷ ಆದ್ರೂ ನಮಗೆ ಎದ್ದು ಕೊಟ್ರ, ಇನ್ನು ಬರುವ ವರ್ಷ ನಮ್ಮ ಮಕ್ಕಳು ದೊಡ್ಡ ಪ್ರಾಯಕ್ಕೆ ಬಂದ್ರು ಅವ್ರು ಹೇಳುದು ಈ ಸಲ ನಮ್ದೇ. ಮತ್ತೆ ಪ್ರಯೋಜನ ಆಗ್ಲಿಕ್ಕಿಲ್ಲ, ಬರುವುದೂ ಇಲ್ಲ ಅಲ್ವಾ? ಅಷ್ಟೇ. ಆದ್ರೂ ನಮ್ಮ ಪ್ರೋತ್ಸಾಹ ಬಿಡ್ಲಿಕ್ಕಿಲ್ಲ. ಹಾಗೆ ಯಾಕೆ? ಏನು, ಅದು ನಮ್ಮ ಸ್ವಾಭಿಮಾನದ ಪ್ರಶ್ನೆ. ಸ್ವಾಭಿಮಾನದ ಕಾರಣಕ್ಕೆ ಹೇಳುವುದು ಅಷ್ಟೇ. ಆತ್ಮೀಯ, ಮೊದಲು ನಾವಿಲ್ಲಿ ನಾವೆಣಿಸಿದಾಗೆ ಆಗ್ಬೇಕು ಅಂತಾದ್ರೆ ಜನಾನುರಾಗಿಗಳಾಗಿರ್ಬೇಕು. ಜನರ ಪ್ರೀತಿ ವಿಶ್ವಾಸವನ್ನು ನಾವು ಗಳಿಸಬೇಕು ಅಂತಾದ್ರೆ ಅಲ್ಲಲ್ಲಿ ಕೆಲವು ಪುಂಡರ ತಂಡವನ್ನು ನಿರ್ಮಾಣ ಮಾಡ್ಬೇಕು. ಆಗ್ಲೇ ಸಿದ್ಧಪಡಿಸಿದ್ದೇನೆ. ಎಲ್ಲ ಹೋದ್ರು ಅಣ್ಣನಿಗೆ ಜೈಕಾರ ಹಾಕ್ಬೇಕು, ಎಲ್ಲ ಬಂದ್ರು ಅಣ್ಣನಿಗೆ ಜೈಕಾರ ಹಾಕ್ಬೇಕು. ಅಣ್ಣನ ಕೊಡುಗೆ, ಅಣ್ಣನ ಆಗಮನ, ಅಣ್ಣ ಅಲ್ಲಿ ಹೋದ, ಅಣ್ಣ ಇಲ್ಲಿ ಬಂದ. ಹಾಗೆ ಮಾಡಿದ್ರೆ ನಮ್ಗೇನ್ ಸಿಗ್ತದೆ? ಅಣ್ಣ ಅಂದ್ರೆ ನಾನು ಅಭಿಮಾನಿ ಬಳಗವನ್ನು ಸೃಷ್ಟಿ ಮಾಡಬೇಕು. ಮಾತ್ರ ಅಲ್ವೇ ಅಲ್ಲ, ಫಲ ಅಂದ್ರೆ ಏನ್? ನಾನು ಯಾರು? ಕರರವ ಗೌರವ ರೌರವ ರವ ಗೌರವ. ಆತ್ಮೀಯ, ಇದರ ಅರ್ಥ ಮಾತ್ರ ನನ್ನ ಹತ್ರ ಕೇಳ್ಬೇಡ. ಹೇಳದ್ ನನ್ನ ಹತ್ರ ನೀನ್ ಕೇಳ್ಬೇಡ. ನಂಗೆ ಗಟ್ಟಿ ಭರವಸೆ ಉಂಟು. ಬಿಡು. ಗತಕಾಲದ ಕತೆ ಒಂದನ್ನು ಹೇಳ್ತೇನೆ, ಸರಿಯಾಗಿ ಕೇಳು. 10 ತಲೆಯ ರಾವಣೇಶ್ವರ ಗೈದ ಅದಮ್ಯ ಸಾಹಸ. ಹಿಂದೊಮ್ಮೆ ಪಾರ್ವತಿ ಪರಮೇಶ್ವರರು ಕುಳಿತುಕೊಂಡಂತ ಆ ಮಂದರ ಗಿರಿಗೆ ಕೈ ಕೊಟ್ಟು ಆತ್ಮೀಯ, ನಾನು ಕೇಳಿದ ಹಾಗೆ ಸಮುದ್ರ ಮಥನ ಮಾಡುವ ಆ ಕಾಲದಲ್ಲಿ
ಮಂದರ ಪರ್ವತವನ್ನು ತಕೊಂಡು ಹೋಗಿ ಅಲ್ಲಿಟ್ಟಿದ್ರು ಅಂತ ಕೇಳಿದ್ದೆ. ಈ ಪಾರ್ವತಿ ಪರಮೇಶ್ವರರು ಪುರುಸೊತ್ ಮಾಡ್ಕೊಂಡು ಅಲ್ಲಿ ಯಾವಾಗ ಹೋಗಿ ಕೂತ್ರು? ಅವ್ರು ಯಾವಾಗ ಪುರುಸೊತ್ ಮಾಡ್ಕೊಂಡೇ ಕೂತ್ಕೊಳ್ತಾರಲ್ಲ. ಅದು ಕೈಲಾಸಗಿರಿ, ಬೆಳ್ಳಿ ಬೆಟ್ಟ, ರಜತಗಿರಿ ಅಂತ ಕರಿತೇವೆ. ಈ ವರ್ಷ ಬದಲು ಮಾಡ್ರೇನ? ಅವರಲ್ಲೇ ಕೂತಿದ್ದಾರೆ. ಈ ವರ್ಷ ನೀ ಬದಲು ಮಾಡಿದೆ. ನಮ್ಮಿಬ್ಬರ ಜೋಡಿಯನ್ನು ಹೇಗಿರಬೇಕು? ಹೇಗೆ? ನಾನು ಶನಿದೇವನಾದರೆ ಅವನನ್ನು ಹೊತ್ತು ತಿರುಗುವ ವಾಹನ ಕಾಗೆ ನೀನು. ಅಂದ್ರೆ ಎಲ್ಲ ಹೊರಗಾಕದಾಗ್ಲೇ ನಮ್ಗೆ ಹೊಟ್ಟೆಗೆ ಬಿಟ್ರೆ ಇಲ್ದಿದ್ರಿ ಅಂತ ಗೊತ್ತಿಲ್ಲ ನಮ್ಗೆ. ನಾವು ಕೇಳ್ತೀರಂತೆ ಅದು ಬೇಡ. ನಮ್ಮ ಜೋಡಿ ಹೇಗೆ ಕೇಳಿದ್ರೆ ಸಮೃದ್ಧವಾಗಿ ಬೆಳೆದು ನಿಂತ ಕಪ್ಪಿನ ವನಕ್ಕೆ ದಷ್ಟಪುಷ್ಟವಾಗಿ ಬಲಿಷ್ಠವಾದಂತ ಎರಡು ಹೊಂದಿ ಮರಿಗಳು ಹಾಕಿದ ಹಾಗೆ. ಆತ್ಮೀಯ, ಇಷ್ಟೊತ್ತೀಗ ಹೊಂದಿಗೆ ಯಾಕೋ ಬಾಯಿ ಹಾಕದೆ ನೀನು? ನಿನಗೆ ವಿಷಯ ಗೊತ್ತಿಲ್ಲ ಏನು? ಈ ವರ್ಷ ಒಂದು ಹೊಂದಿ ಪ್ರಚಾರ ಉಂಟು ನೋಡು ಗೆಳೆಯ. ನಮ್ಮನ್ನು ಎಷ್ಟು ಮೇಲ್ ತೆಗೆದುಕೊಂಡು ಹೋಗಿದೆ ಗೊತ್ತಾ? ಆತ್ಮೀಯ, ಪ್ರಚಾರ ಇನ್ನೂ ಮೇಲ್ ಹೋಗ್ಲಿ, ಅಲ್ಲ ಕ್ರಾಂತಿಯೇ ಮಾಡ್ಲಿ. ಕ್ರಾಂತಿ ಹಬ್ಬ ಪ್ರಾರಂಭ ಆಗಿದೆ, ನಮ್ಮ ಆಕ್ಷೇಪ ಇಲ್ಲ. ಆದ್ರೆ ನಾವು ಹೊಂದಿಯಾಗುದು ಬೇಡಿತ್ತ. ನೀ ಸುಮ್ಮನೆ ಒಂದವರೆಲ್ಲ ನಾನು ಹುಲಿ, ನಾನು ಸಿಂಹ ಅಂತ ಹೇಳುವುದು. ಪಾಪ ಈ ಸಣ್ಣ ಪುಟ್ಟ ಪ್ರಾಣಿಗಳನ್ನೆಲ್ಲ ಪ್ರಚಾರಕ್ಕೆ ತಂದು ಯಾವಾಗ ನಾವು ಹೊಂದಿಯಾದಾಗ ಆಗಲ್ವ? ನಾವೆಲ್ಲ ಒಟ್ಟಾಗಿ ಅದನ್ನೆಲ್ಲ ತರಬೇಕು ಮುಂದೆ. ಹಾಗಾಗಿ ಜಾತ್ರೆಗೆ ಹೋಗುವ. ಜಾತ್ರೆಗೆ ಜಾತ್ರೆಗೆ ಹೋಗುವ. ಹೀಗೆ ಹೋಗುದ? ಮತ್ತೆ ಹೋಗುವಾಗ ನಮ್ಮ ಗತ್ತು ನಾವು ಹೋಗುವ ಟಿವಿ ಹಾಗೆ ಇಷ್ಟೊತ್ತಿಗೆಲ್ಲ ಅರ್ಧ ಆಗ್ತದ. ಏನಿದ್ರು ಪೂರ್ಣ ಚಳಿ ಒಳ್ಳೆ ಆಗ್ತದೆ. ವಿಭ್ರಮಿದ್ರೆ ಗೌರವ ಇಂತೆಂದ ಎಲ್ಲ
ಮಿಂಚನ್ನ ಕಂಡವರ ಹಾಗೆ ಎದ್ದು ನಿಂತೆ ಅತ್ತಿಂದಿತ್ತ ಸಂಚರಿಸಿದೆ. ಏನಾಯ್ತಾ? ನಾಲ್ಕು ಮಾತಾಡ್ಲಿಕ್ಕಾಗ ಒಂದು ಉಸಿರು ಬಿಟ್ಕೊಂಡೆ ಇದು ಕಷ್ಟ ಇತ್ತು ನನಗೆ. ಹೌದಾ? ಉಸಿರು ಬಿಟ್ಲಿಕ್ಕೆ ಆಗುದಿಲ್ವಾ? ಅದಾಗೆ ಪುಣ್ಯಾತ್ಮ. ಒಂದು ಸಾರಿ ಮಗ ಹೊಂಡಕ್ ಬಿದ್ನ, ಅವನ ಕತೆ ಮುಗೀತು ಅಂತ ಲೆಕ್ಕ. ನೀವು ಮತ್ತೊಬ್ಬೊಬ್ರು ವಾಹನ. ಏನಾಯ್ತಾ? ನಾನ್ ಎಂತದ್ ಹೇಳ್ರಿ ಎಂತದ್ ಹೇಳ್ತಾನೆ. ಮಾಫಿಗೆಲ್ಲ ಕೆಟ್ಟ ಕಂದ. ಹೌದಾ? ಬುದ್ಧಿ ಮುಂದೆ ಹೋಯ್ತು ನೋಡ್ರಿ. ಏನ್ ಚುರುಕ ಅಂದ್ರು. ಚುರುಕ ಮನೆ ಹಾಳಾಗ್ಲಿ ಪುಣ್ಯಾತ್ಮ. ಸರಿಯಾದ ಏನ್ ಹತ್ತು ಬರ್ಲಿಕ್ಕೆ ಆಗುದಿಲ್ಲ ಈಗ. ಅದು ತಪ್ಪು ಹೇಳುವವರದ್ದಲ್ಲ. ಮತ್ತೆ ಸರಿ ಉಂಟು, ಖಂಡಿತ ಅಲ್ಲ. ಪುರ್ಸೋತ್ ಸಿಕ್ಕಿದಾಗ ತಿಂತೇ ಇರ್ತೇ ನೋಡು, ಬಿಡು, ಆಮೇಲೆ ಸರಿ ಆಗ್ತದೆ. ನೋಡಿದ್ದೇನೆ ಕೆಳಭಾಗ ಟ್ರಸ್ಟಿ ಹರಿಸಿ ಎತ್ತರವಾದ ಬಂಡೆ ಮೇಲೆ ಕುಳಿತುಕೊಂಡವರು ನಾವು. ಕೆಲವು ಪಾವಟಿಕೆಯನ್ನು ಏರಿ ಅಂದ್ರೆ ಪಾಟಿಕಲ್ಲು ಮೆಟ್ಟಿಲು ಒಂದೊಂದೇ ಮೆಟ್ಟಿಲನ್ನು ಏರುತ್ತಾ ಬರುವ ಚೆಲುವಿಕೆ ಹಂಸಗಾಮಿನಿ. ಆಹಾ, ಸರಿ, ಯಾರು ಈ ತರುಣಿ ಮನಿಗೆ ಹೊರೆಯಲೇ ನಿನ್ನೀವಳ ಬಗೆಯ ಕಂಬು ಕಂಟಿನಿ, ಕುಂಭ ಲೋಚನೆ, ಕುಂಭ ಪಯೋಧನೆ, ಕುಂಭ ಕುಚಯುಗೆ. ಏನಂದ, ಏನ್ ಚಂದ. ಮಲ್ಲಿಕಾಸ್ಮಿತೆ ಹಂಸಗಾಮಿನಿ. ನೋಡ, ಇಂಥದ್ದು
ಒಂದು ಚಂದದ ಚಲುವಿಕೆಯನ್ನು ಕಂಡಾಗ ಮನಸ್ಸಿನಲ್ಲಿ ಆಸೆ ಹುಟ್ಟಿದಂತಾದ್ರೆ ಆ ಪಾಪಿ ಮಗನಿಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದಕ್ಕ. ಸರಿ, ಏ ಕೆಳಯ ಅಫಲ ಮಣಿಯನ್ನು ಕರೆತಂದು ನನ್ನ ಕೋಮಲವಾದ ಪಾದವನ್ನು ಮುಟ್ಟಿ ನಮಸ್ಕರಿಸುವುದಕ್ಕೆ ಹೇಳು. ನೋಡುಗರು ಏನ್ ತಿಳ್ಕೊಳ್ತಾರ? ಕೌರವರ ಯೋಗ್ಯತೆ ಇನ್ನು ಹೆಚ್ಚಿನ ಮಟ್ಟಕ್ಕೆ ಏರಿದೆ, ಎತ್ತರ ಮಟ್ಟಕ್ಕೆ ಏರಿದೆ, ಅವರು ದೊಡ್ಡವರು ಎನ್ನುವುದಾಗಿ ಅವರು ಒಪ್ಕೊಳ್ತಾರೆ. ನಾನಲ್ಲಿ ಕುಳಿತುಕೊಳ್ತೇನೆ. ಆ ಅಬಲ ಮಣಿಯನ್ನು ಆತ್ಮೀಯ ಹಾಗೆಲ್ಲ ನಡಿಬೇಡ ಮಾರಾಯ. ನಿಮ್ಗೆ ಕಿಕ್ಕ ಚೆಂಡವ್ರ ನೆನಪಾಯ್ತಾ? ನೀ ಹಾಗೆಲ್ಲ ನಡಿಬೇಡ ಮಾರಾಯ. ನೀ ಸರಿ ನಡ್ದ್ರೆ ನೋಡ್ಲಿಕ್ಕೆ ಆಗುದಿಲ್ಲ. ಹಾಗೆಲ್ಲ ಮಾಡ್ಕೊಂಡು ನಡಿಬೇಕಾ? ಬೇಡ. ಈಗ ನೋಡು, ಬೇರೆ ಉಂಟಾ? ನಾಳೆಯಿಂದ ನೀನು ಹೀಗೆ ಮಾಡ್ಕೊಳ್ತಿರುತ್ತೆ. ನಾಳೆಯಿಂದ ನಾನಿದ್ ಮಾಡುದಲ್ಲ, ನೀ ನಾಳೆಯಿಂದ ಹೋಗ್ಬೇಕಿದ್ರೆ ನಮ್ ಕುಂಟಾರನ್ನು ಕರ್ಕೊಂಡೆ ಹೋಗು. ಅವನು ಎಲ್ಲಿ ಹುಡುಕುದ ಈಗ ನಿಮ್ಗೆ ಸಿಗ್ಬೇಕು ಅವ. ನೋಡಿದ್ದೆ ನಾನು ಮಧ್ಯಾಹ್ನ ತಲೆ ಮೇಲೆ ಒಂದು ಬುಟ್ಟಿ ಹೊತ್ಕೊಂಡು ನೂರ ಕತ್ತಾಯ್ತು ಈ ಕಡೆಗೂ ಹೌದಾ? ಇವ್ರು ಮುಖರಾಗೆ ಇರ್ತದ ತಗೊಳ್ಳಿಲ್ಲ ಎಂತ ತಗೊಳ್ಳು. ಇಲ್ಲ ಅಲ್ಲ, ಅವಳಾದ್ರೆ ಇಲ್ಲಿ ಬರ್ತಾಳೆ. ಕುಳಿತಿರುವವರು ಮಹಾಪ್ರಭುಗಳು. ಆ ಪಾಪಿ ದೇವ್ರು ನಮಗೆ ಯಾವ್ದು ಕೊಡ್ತಾ ಹೋದ. ಹಾಗಾಗಿ ನಾವು ಇಷ್ಟು ಗೊತ್ತಿದ್ದೇವೆ. ಕುಳಿತವರು ಮಹಾಪ್ರಭುಗಳು. ಗಂಡು ಮಕ್ಕಳು ಅವರಿಗೆ ದೂರಿಂದ ನಮಸ್ಕಾರ ಮಾಡಿದ್ರೆ ಸಾಕಾಗ್ತದೆ. ಹೆಣ್ಣು ಮಕ್ಕಳು ಬಗ್ಗಿ ನಮಸ್ಕಾರ ಮಾಡ್ಬೇಕು. ಹಾಗಾಗಿ ನೀನು ಬಗ್ಗಿ. ನಾನು ಬಗ್ಗಿಯೋ? ಯಾಕೆ ಬಗ್ಗಿದ್ದೀರಾ ನೀವು? ಹಾಗಿದ್ರೆ ನೀವಿಬ್ಬರು ಬಗ್ಗನ? ಪ್ರಕರಣ ಬೇರೆ ಆದಿತ್ತು. ಮತ್ತೆ ಕೈ ತೋರಿಸ್ಬಿಡಿ ನೀವು. ಮತ್ತೆಂತ ತೋರಿಸ್ಬೇಕು? ಕಣ್ಣು ಯಾಕೆ ಬಿಡ್ತಿದ್ದೀರಾ? ಕಣ್ಣು ಯಾಕೆ ಬಿಡ್ತಿದ್ದೀರಾ? ಯಾಕೆಯಾ? ಕೈ ಕೊಡು. ಏನ್ ಮಾಡ್ತಾ ಇದ್ದೀಯ? ಸಿಟ್ಟು ಯಾಕೆ ಬಂತೆ? ನೀನ್ ಏನ್ ಮಾಡ್ತಾ ಇದ್ದೀಯ? ನಮಸ್ಕಾರ ಮಾಡ್ತಿದ್ದೇನೆ. ಯಾರು ಹೇಳಿದ್ರು ಮಾಡುವುದಕ್ಕೆ? ಅವರಲ್ಲಿ ಒಬ್ರು ಹೇಳಿದ್ದು. ದಾರಿಯಲ್ಲಿ ಹೋಗುವವರು ಸಾವಿರ ಹೇಳ್ತಾರೆ, ಅವ್ರು ಹೇಳಿದಾಗೆಲ್ಲ ಮಾಡ್ತಾ ಇರುವುದ? ಅವ್ರ ಪರಿಚಯ ಉಂಟೆ ನನಗೆ? ನನಗಿಲ್ಲ. ನಿನಗುಂಟೇನಾ? ಈಗ ನಿಮ್ಮಿಬ್ಬರಿಗೂ ಅವ್ರ ಜನ ಯಾರಂತಲೇ ಗೊತ್ತಾಗ್ಲಿಲ್ವಾ? ಮಾರ್ಗ ಮಧ್ಯದಲ್ಲಿ ಹೋಗುತ್ತಿರುವ ಜನರನ್ನ ಅಡ್ಡ ಹಾಕಿ ಮುಂದೆ ಕಳಿಸುತ್ತಿರುವ ಇವರೇ ಸುಂಕ ವಸೂಲಾತಿ ಕೇಂದ್ರದವರು. ಕೆಲವು ಕಡೆ ಎಲ್ಲ ಎರಡೆರಡು ತಂದಿಟ್ಟು ಜನರ ಸರ್ವನಾಶ ಮಾಡಿ ಹಾಕಿದ್ದಾರೆ. ಮಾರ್ಗದಲ್ಲಿರುವ ಒಂದೇ ಒಂದು ಹೊಂಡ ಮುಚ್ಚಿ ಇವರು ಸಾಯುವುದಿಲ್ಲ. ಇವರದ್ದು ಹೋಗುವವರು ಬರುವವರದ್ದು ಸುಂಕ ವಸೂಲಾತಿ. ನಾವು ಬಂದದ್ದು ಜಾತ್ರೆಯ ತೇರು ನೋಡ್ಲಿಕ್ಕೆ. ನೋಡುತ್ತೆ ಮುಂದೆ ಎಷ್ಟು ಗರ್ವವೇ ನಿನಗೆ, ಎಷ್ಟು ಗರ್ವವೇ ನಿನಗೆ, ಎಷ್ಟೇ ಮಟ್ಟವನ್ನು ನೀನು ಅರಿಯದೆ ನಿನ್ನೊಂದರ ಭೂಮಿ ಜನರು ಮಣ್ಣಿಗೆ ಮುಚ್ಚು. ನಿಮ್ಮ ಧೈರ್ಯವೇ ಇಲ್ಲ, ಇವತ್ತಿಲ್ಲೊಂದು ಕೋಳಿ ಪಡಿ ಆಗ್ತದೆ. ಎತ್ತರವಾದ ಬಂಡೆ ಮೇಲೆ ಕುಳಿತವರು ನಾವಿದ್ದೇವೆ. ಹೇಗೆ ಹೇಗೆ ದುರ್ಗಾ ದೇವಿಯ ದೇವಸ್ಥಾನ ಮುಂಭಾಗದಲ್ಲಿ ನಂದೇಶ ಕುಳಿತುಕೊಂಡ ಹಾಗೆ. ದುರ್ಗಾದೇವಿ ಎದುರಿಗೆ ಸಿಂಹನನ್ನು ಕುಳ್ಳಿರಿಸುವುದು, ಮಂದಿ ಕುಳ್ಳಿರಿಸುವುದು ಈಶ್ವರನ ಎದುರಿಗೆ. ಬದಲು ಮಾಡ್ರಿ ಅಣ್ಣ. ಊರಲ್ಲೇ ಕುಳ್ಳಿರಿಸಿದ್ದಾರೆ, ನೀ ಬದಲು ಮಾಡಿದೆ. ಅಷ್ಟು ಎತ್ತರ ಮೇಲೆ ಕುಳಿತಿದ್ದೇವೆ. ನಮ್ಮನ್ನು ನೋಡಿದವರು ಒತ್ತಡ ಮಾಡ್ತಾ ಇದ್ದೀರಲ್ಲ. ನಾನು ಯಾರು? ಕರರವ ಗೌರವ ರೌರವ ರಾವ ಗೌರವ ಉದಯಪುರದ ರಾಜ, ಜನಾನುರಾಗಿ, ಜನಸ್ನೇಹಿ ಕಲ್ಯಾಣ ಯೋಜನೆಯ ರಾಜ್ಯಾಧ್ಯಕ್ಷ. ನನ್ನನ್ನು ನೋಡಿ ನಗಣ್ಯರಿತರಾಗಿ ನಗಣ್ಯ ಮಾಡ್ತಾ ಇದ್ದೀರಲ್ಲ, ಅಲ್ಲಿ ಒಪ್ಪಿಕೊಳ್ತೇನೆ. ನನ್ನ ಕೋಮಲವಾದ ಮೃದುವಾದ ಪಾದವನ್ನು ಮುಟ್ಟಿ ಆಶೀರ್ವಾದ ಪಡೆದು ಬನ್ನಿ ಬನ್ನಿ ಬನ್ನಿ. ಓಯ್ ಯುವರಾಜರೇ, ದೇವರಾಣೆಗೂ ನೀವು ಯುವರಾಜರಂತೂ ನೀವು ಹೇಳಿದ ಮೇಲೆ ನಮ್ಗೂ ಗೊತ್ತಾದದ್ದು. ಈಗ ಗೊತ್ತಾದ್ಮೇಲೆ ಆತ್ಮಹತ್ಯೆ ಮಾಡ್ಕೊಂಡೆ? ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಆಗ್ತದೆ ನೀವಿರುವಾಗ? ವಿಷಯ ಅದಲ್ಲ. ಜಾತ್ರೆಯ ಪೇಟೆಯಲ್ಲಿ ದೂರದಿಂದ ನಿಮ್ಮನ್ನು ಕಂಡವ ನಾನು. ನಿಮ್ದದೊಂದು ಶೈಲಿ ಉಂಟಲ್ಲ, ಎದೆಲ್ಲ ಮುಂದೆ ಮಾಡ್ಕೊಂಡು ಕೈಕಾಲೆಲ್ಲ ಬಟ್ಟೆ ಮಾಡ್ಕೊಂಡು ನಡ್ಕೊ ಹೋಗ್ತಾ ಇದ್ರೇ ಇಲ್ವಾ? ನಾನ್ ನಿಮ್ಮನ್ನ ನೋಡ್ಕೊಂಡು ಎಂತ ಎಣಿಸ್ಕೊಂಡು ಗೊತ್ತುಂಟ? ಪಾಪ ಯಾರೋ ಕೊಂಕುಳ ಭಾವವಾದವರು ಹಬ್ಬದಲ್ಲಿ ಬರ್ತಾ ಇದ್ರು, ಯಾರೋ ಅನಾರೋಗ್ಯ ಪೀಡಿತರಂತ ಭಾವಿಸಿದ್ರು. ಈಗ ಗೊತ್ತಾಯ್ತು, ಸ್ವಾಮಿ ಕ್ಷಮೆ ಇರಲಿ. ಗೊತ್ತಾಯ್ತಲ್ಲ? ಈಗ ಹೇಗೆ ನಮಸ್ಕಾರ ಕೊಡ್ತೀಯ ಹೇಳು. ನನ್ನಲ್ಲೊಂದು ಪ್ರಶ್ನೆ ಉಂಟು. ರಾಜಮನೆತನದವರು ನಾವು. ಹೌದು. ಹೌದಾ?
ಸಿಂಹಾಸನಾರೂಢರಾಗುತ್ತೇವೆ. ನೀ ಹೇಗೆ ನಮಸ್ಕಾರ ಕೊಡ್ತಿ? ಶ್ರೇಷ್ಠರಾದ ನೀವು ಸಿಂಹಾಸನದ ಮೇಲೆ ಕೂತಿರುವಾಗ ಬಡವರಾದ ನಾವು ನಿಮಗೆ ಸರಿ ಸಮಾನರಾಗಿ ಕೂತ್ಕೊಳ್ಳಿಕ್ಕಾಗ್ತದ? ಕೂತ್ಕೊಂಡ್ರೆ ಕೊಚ್ಚು ಉಪ್ಪಾಕಿ ಒಣಗಿಸ್ತೇನೆ. ಇವತ್ತು ಮಾಡಿದ್ರಿ ಅಂತವ್ರಿ. ಹಾಗಾಗಿ ಒಂದು ಕೆಲಸ ಮಾಡುವ, ನೀವು ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ರೆ ಸಿಂಹಾಸನದ ಪಕ್ಕದಲ್ಲಿ ಒಂದು ಸಣ್ಣ ಆಸನವನ್ನ ಹಾಕಿ ಅದ್ರ ಮೇಲೆ ನಾ ಕೂತ್ಕೊಳ್ತೆ. ಸಣ್ಣ ಆಸನದ ಮೇಲೆ ನಾವು ಕುಳಿತರೆ, ನೀವು ಸಣ್ಣ ಆಸನದ ಮೇಲೆ ಕೂತ್ರೆ ಆ ಸಣ್ಣ ಆಸನದ ಪಕ್ಕದಲ್ಲಿ ಒಂದು ಮಣೆ ಹಾಕಿ ಆ ಮಣೆ ಮೇಲೆ ನಾ ಕೂತ್ಕೊಳ್ತೇನೆ. ನಾವು ಮನೆ ಮೇಲೆ ಕೂತ್ಕೊಳ್ತೇವೆ. ನೀವು ಮಣೆ ಮೇಲೆ ಕೂತ್ರೆ ಮನೆಯ ಪಕ್ಕದಲ್ಲಿ ಒಂದು ದೊಡ್ಡ ಚಾಪೆ ಹಾಕಿ ಆ ಚಾಪೆ ಮೇಲೆ ನಾ ಕೂತ್ಕೊಳ್ತೆ. ನಾವು ಚಾಪೆ ಮೇಲೆ ಕೂತ್ರೆ ಈ ಜನ ಮತ್ತೆ ಕೆಳ ಬರ್ತಾ ಉಂಟು, ಇಲ್ಲೆಲ್ಲ ಹೋಗುದು. ಮತ್ತೊಂದು ಉಪಾಯ ಉಂಟು. ಚಾಪೆಯ ಪಕ್ಕದಲ್ಲೇ ದೊಡ್ಡದಾದ ಹೊಂಡವನ್ನ ತೆಗೆದು ಆ ಹೊಂಡದೊಳಗೆ ಹೋಗಿ ನಾ ಕೂತ್ಕೊಳ್ತೇನೆ. ನಾವು ಹೊಂಡದಲ್ಲಿ ಕೂತ್ರೆ, ನೀವು ಹೊಂಡದಲ್ಲಿ ಕೂತ್ರೆ ಮೇಲಿರುವ ಮಣ್ಣನ್ನು ಮುಚ್ಚಿ ಕೊಯ್ದು ಹೆಂಗೆ ನಾವು ಒಳ್ಳೆ ಮೀನು. ನಿಮಗೆ ನಮಸ್ಕಾರ ಕೊಡಬಾರದು ಅಂತಲ್ಲ, ಹಾಗೆ ಕೊಡಬೇಕು ಅಂತ ಆದ್ರೆ ಪಡೆದುಕೊಳ್ಳುವವರಿಗೆ ಒಂದು ಯೋಗ್ಯತೆ ಬೇಕಾಗುತ್ತದೆ. ನಮ್ಗೆಲ್ಲ ಉಂಟು. ನಮಸ್ಕಾರ ಕೇವಲ ಒಂದು ಕ್ರಿಯೆ ಅಲ್ಲ, ಅದೊಂದು ಸಂಸ್ಕಾರ. ತಂದೆ ತಾಯಿಗಳಿಗೆ ಸದಾ ಕಾಲ ನಮಸ್ಕಾರ ಮಾಡಬಹುದು, ಸದಾ ಪೂಜನೀಯರವರು. ನೋಡಿ, ಪಿತೃಭಕ್ತಿ ಅಂದ್ರೆ ಏನಂತ ಅವರು ನೋಡಿ ಕಲಿಬೇಕು. ಮಳ್ಳ ಇಲ್ಲಿ ನೋಡಿ ಕಲಿಯಲ್ಲ ಕಲಿತ. ನೀ ಪುನಃ ಬ್ಯಾಡಗಿದ್ದರೆ ಕಲಿತ ಹೀಗಾದ. ತಂದೆ ತಾಯಿಗಳು ಸಾಯುವ ಸ್ಥಿತಿಲಿರುವಾಗ ಎಷ್ಟೋ ನೀರು ಹಾಕ್ತೀಯ ಬಾಯಿಗೆ. ತುಳಸಿ ದಳದಿಂದ 3 ಹನಿ ನೀರನ್ನ ಬಿಡುವುದು ಶಿಷ್ಟಾಚಾರ. ಹೊಡಿರ ಮುಖಕ್ಕೆ ಅವನಿಗೆ. ಎಲ್ಲಿಂದ ಬರ್ತೀರಾ ನೀವೆಲ್ಲ? ಅಲ್ಲಿಂದ ಮಳ್ಳ ಮತ್ತವ್ರಿಗೆ ನೀರು ಕುಡಿಲಿಕ್ಕೆ ಅವಕಾಶ ಉಂಟಾ? ಹಾಗಿರುವಾಗ ಒಂದು 4 ಕೊಡಪಾನ ಬಾಯಿಗೆ ನೀರು ಹಾಕುವುದೇ ದೊಡ್ಡ ಪಿತೃಭಕ್ತಿ. ಒಂದ್ ಕೆಲಸ ಮಾಡಿ, ಅಪ್ಪ ಅಮ್ಮನ್ ತಕೊಂಡು ಹೋಗಿ ಬಾವಿಯಲ್ಲೇ ಮುಳುಗ್ಬಿಡಿ. ಪುರುಷೊತ್ತಿದ್ದಾಗ ತಡಕು ಕುಡಿತೇವಿ. ಕಡಿಮೆ ಮಾಡೋ. ಗುರುವರು ಅಧಿಕಂ ಅಂತ ಹೇಳಿದ್ರು. ಅಧಿಕ ಮಾಡ್ಬೇಡ. ಇಲ್ಲಿ ಗೌರವದ ಪ್ರಶ್ನೆ ಬಿಟ್ಟರೆ ಅಧಿಕ ಗುಣಾಕಾರ ಭಾಗಕಾರ ಯಾವನಿಗೆ ಹೇಳ್ತೇವೆ ಅದ ಅಲ್ವಾ? ಎಂತದ್ದು ಚಿತ್ರ ಹತ್ರ ಹೋಗ್ಬೇಡ್ರಿ. ಏನಾದ್ರು ಕಚ್ಚಿದ್ರೆ ಔಷಧ ಕೊಡ್ಲಿಕ್ಕೆ ಯಾರಿಲ್ಲ ಇಲ್ಲಿ. ಮೊನ್ನೆ ನಿಮ್ಮ ಅಪ್ಪ ಇವತ್ತು ನೀ ಕಚ್ಚ. ಗುರುವಿನಿಗಿಂತಲೂ ದೊಡ್ಡವರು ಯಾರು ಇಲ್ಲ. ನಮ್ಮ ಬದುಕಿಗೆ ಬೆಳಕನ್ನ ಜ್ಞಾನವನ್ನ ಕೊಡುವವರು ಯಾರು? ಗುರುಗಳು. ಅವರಿಗೆ ಸದಾ ಕಾಲ ನಮಸ್ಕಾರ ಮಾಡಬಹುದು. ಆ ವಿಚಾರ 100ಕ್ಕೆ 100 ಸತ್ಯ. ಗುರುವಿಗೆ ಗೌರವವನ್ನ ಕೊಡಬಹುದು. ಮತ್ತು ಸಮಾಜದಲ್ಲಿ ನಮಗೆ ಗೌರವ ಸಿಕ್ಕಬೇಕಂತಾದ್ರೆ ಮೊದಲು ನಾವು ಹೆಣ್ಣನ್ನ ಗೌರವಿಸುವುದನ್ನು ಕಲಿಬೇಕಂತೆ. ಯಾರಾತ ಹೆಣ್ಣು ಮಕ್ಕಳಿಗೆ ಗೌರವವನ್ನ ಕೊಡ್ತಾನೋ ಅವನನ್ನು ಇಡೀ ಸಮಾಜವೇ ಗೌರವಿಸ್ತದೆ. ಗುರು ಒಂದಾಕ್ಷಣ ಒಂದು ಕಥೆ ನೆನಪಾಯ್ತು. ಒಮ್ಮೆ ಭಾರತದ ಸ್ವಾಮಿಯೊಬ್ಬ ವಿದೇಶ ಪ್ರವಾಸವನ್ನ ಕೈಗೊಂಡಂತೆ. ಆಗ ಅಲ್ಲಿಯ ಒಂದು ಚಿತ್ರಣವನ್ನು ಕಂಡ. ಅಲ್ಲಿ ಪುರುಷೋತ್ತಿದ್ರೆ ಮನಸ್ಸಿದ್ರೆ ಯಾರಿಗ ಬೇಕಾದ್ರೂ ಮುತ್ತು ಕೊಡ್ಬೋದು. ಮೊನ್ನೆ ಇದೊಂದು ಯೋಜನೆ ಹೊರಗೆ ಹಾಕ್ತಾ ಇದ್ರು ಎಷ್ಟು ಒಳ್ಳೇದಾಗ್ತಿತ್ತು. ಎಲ್ಲ ಮಾಡಿದ್ರು. ಆ ಬಾಯಲ್ಲಿ ಇವ ಜೊಲ್ವರ್ಸ್ತು. ಅಷ್ಟೊತ್ತಾಗುವಾಗ ವಿದೇಶದ ಪ್ರಜೆಯಲ್ಲಿ ಇವ ಕೇಳಿದ್ನಂತೆ, ಪುಣ್ಯಾತ್ಮ ನಿನ್ನ ದೇಶದ ಸಂಸ್ಕೃತಿ ಏನು? ಇಲ್ಲಿ ಯಾರು ಬೇಕಾದ್ರೂ ಮುತ್ತು ಕೊಡಬಹುದಾ? ಇದು ಅಪರಾಧ ಅಲ್ಲವಾ? ಅದಕ್ಕೆ ಅವ ಹೇಳಿದ, ಇದು ಅಪರಾಧ ಅಲ್ಲ, ನಮ್ಮ ದೇಶದ ಸಂಸ್ಕೃತಿಯೇ ಹಾಗೆ. ಅವರಿಬ್ರು ನಡ್ಕೊಂಡು ಹೋಗ್ತಾ ಇರುವಾಗ ಆ ದೇಶದ ಎತ್ತರವಾದ ಸಿಂಹಾಸನದಲ್ಲಿ ಸ್ಫುರದ್ರೂಪಿಯಾದ ಯುವತಿಯೊಬ್ಬಳು ರಾಜಗಾಂಭೀರ್ಯದಲ್ಲಿ ಕೂತಿದ್ಲು. ಆಗ ಇವ ಆ ದೇಶದ ಪ್ರಜೆಯಲ್ಲಿ ಕೇಳಿದ, ಪುಣ್ಯಾತ್ಮ ಸುಂದರವಾದ ಯುವತಿಗೆ ಯಾರು ಬೇಕಾದ್ರೂ ಹೋಗಿ ಮುತ್ತು ಕೊಡಬಹುದಾ? ಆಗ ಆ ಪ್ರಜೆ ಹೇಳ್ತಾನಂತೆ, ಈ ಹುಡುಗಿಗೆ ಯಾರೂ ಮುತ್ತು ಕೊಡ್ಲಿಕ್ಕೆ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ಅವಳು ಈ ದೇಶದ ಮಹಾರಾಣಿ ಇದ್ದಾಳೆ. ನಮ್ಮ ದೇಶದ ಮಹಾರಾಣಿ ಅಂತ ಹೇಳಿದ್ರೆ ನಮಗೆ ದೇವರಿಗೆ ಸಮಾನ ಎನ್ನುವುದಾಗಿ ವಿದೇಶದ ಪ್ರಜೆ ಹೇಳಿದ. ಆ ವಿದೇಶದ ಪ್ರಜೆಯ ಮಾತನ್ನು ಕೇಳಿದಂತ ಭಾರತದ ಸ್ವಾಮಿ ಏನ್ ಹೇಳಿದ ಗೊತ್ತುಂಟ? ನಿನ್ನ ದೇಶದ ಮಹಾರಾಣಿ ಒಬ್ಬಳು ಮಾತ್ರ ನಿನಗೆ ದೇವರಿಗೆ ಸಮಾನ. ಸನಾತನವಾದಂತಹ ಹಿಂದೂ ಸಂಸ್ಕೃತಿಯಲ್ಲಿ ಹುಟ್ಟಿರುವ ಭಾರತದ ಪ್ರತಿಯೊಂದು ಮನೆಯ ಹೆಣ್ಣು ಮಕ್ಕಳು ಕೂಡ ನಮಗೆ ದೇವರಿಗೆ ಸಮಾನ. ನಿನಗೂ ನಿನ್ನ ಒಟ್ಟಿಗಿದ್ದವರಿಗೆ ದಯಮಾಡಿ ಇಲ್ಲಿಗೆ ನಿಲ್ಲಿಸಿ. ಅಭಿಮಾನ ಎನ್ನುವುದು ಹೃದಯದಲ್ಲಿದ್ರೆ ಸಾಕು, ಬಿಟ್ರೆ ಆಡಂಬರಕ್ಕೆ ಬೇಡ. ನಿಮ್ಮ ಪ್ರಚೋದನಾಕಾರಿ ಭಾಷಣ ಇನ್ನಾದ್ರೂ ನಿಲ್ಲಿಸಿ ಮಹಾರಾಯ. ಈಗ ಹೋಗಿದ್ದೆ ಸಾಕು. ನೀವೇನೋ ಪ್ರಚೋದನೆ ಮಾಡ್ತೀರಿ, ಭಾಷಣ ಮಾಡ್ತೀರಿ, ಮನೆಗೆ ಹೋಗಿ ಮುಸುಕು ಹಾಕಿ ಮಲಗ್ತೀರಿ. ದಾರಿ ಹೆಣಾಗ ಬೀಳುವವರು ಯಾರು? ನೀವು ಹೋಗಿ ಸಾಯಿರಿ, ಯಾವ ತೊಂದ್ರೆ ಉಂಟಾ? ನೀವೊಬ್ರು ಸಾಯೋದಿಲ್ಲ, ಭಾಷಣ ಮಾತ್ರ ಹೋಗಿ ಬರ್ಕೊಳ್ತೀರಿ ನೀವು. ಅದು ಕೊಡ್ತಿರಲ್ಲ ನಮ್ಮಪ್ಪನ ಹರಕೆ ಅದೇ. ಅದೆಲ್ಲ ಬಹಳ ಹಳೆ ಕತೆ ಮಹಾರಾಯ. ಈಗಿನ ಸನ್ಯಾಸಿಗಳೆಲ್ಲ ಬಹಳ ಬದಲಾಗಿದ್ದಾರೆ. ಹೌದಾ? ಅಯ್ಯೋ, ಅವ್ರ ಕತೆ ಹೇಳಿ ತೀರ್ಲಿಕ್ಕಾಗುವುದೇ ಇಲ್ಲ. ಅವ್ರವ್ರಿಗೆ ಅವ್ರವ್ರು ಬೇಕಾದ ವ್ಯವಸ್ಥೆ ಮಾಡಿಕೊಂಡು ಆಮೇಲೆ ಪ್ರಕರಣ ಹೊರಗೆ ಬರ್ತದೆ ಎನ್ನುವ ಕಾಲಕ್ಕೆ ಕೆಲವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಕೆಲವರು ಸೆರೆಮನೆಯಲ್ಲಿದ್ದಾರೆ, ಇನ್ ಕೆಲವರು ಪರೀಕ್ಷೆ ನಡೀತಾ ಉಂಟು ಕೆಲವರದ್ದು. ಹಾಗಾಗಿ ಆ ಪ್ರಕರಣ ಎಲ್ಲ ಬಿಡು. ಈ ವಸ್ತು ಎಂತಾದ್ರು ಇದ್ರೆ ಹೇಳು. ಅಯ್ಯೋ, ನನ್ನ ಹತ್ರ ವಸ್ತು ಉಂಟು.
ಉಂಟು. ಎಂತೆಲ್ಲ ಉಂಟು ಮಾರೆ ಅಪ್ಪ ನೀವು ಕೇಳಿ ಸ್ವಾಮಿ, ಈಗ ನಿಮ್ಗೆ ಹೆಣ್ಣು ಮಕ್ಕಳ ಕೈಯಿಂದಲೇ ಗೌರವ ಪಡಿಬೇಕಂತಿದ್ರೆ ಒಂದು ಉಪಾಯ ಕೊಡ್ತೇನೆ. ಯಾವ್ದಾ? ಒಂದು ಒಳ್ಳೆ ಚಂದದ ಹೆಣ್ಣನ್ನ ಮದುವೆ ಆಗಿ ದಿವಸ ಅವಳ ಕೈಯಿಂದ ಗೌರವ ತಕೊಳ್ತಾ ಇರಿ, ರಗಳೇ ಇರುವುದಿಲ್ಲಲ್ಲ. ಅಂತ ಬಾಲಿಶವಾದ ಮಾತಾಡ್ತಾ ನಾನು ಮದುವೆ ಆಗಿ ನನ್ನ ಹೆಂಡತಿ ಹತ್ರ ನಾನು ಗೌರವ ತಕೊಳ್ಳು, ನಮಸ್ಕಾರ. ಮದುವೆ ಆಗ್ತಿರಲ್ವ ಮತ್ ನಿಮ್ಗೆ ಹೆಣ್ಣು ಕೊಡ್ಲಿಕ್ಕೆ ಯಾರಿಗಾದ್ರೆ ಮಂಡೆ ಪೆಟ್ಟ? ನಿಮ್ಗೆ ಮದುವೆ ಆಗ್ಲಿಲ್ವಾ? ನನಗೂ ಆಗ್ಲಿಲ್ಲ. ನಾನು ಮದುವೆ ಆಗ್ಬೇಕು ಅಂತ ಹೇಳಿದ್ದು ಹೆಣ್ಣನ್ನ ಬಿಟ್ರೆ ಹೆಣ್ಣು ಅಲ್ಲದ ಗಂಡು ಅಲ್ಲದ ಇದನ್ನಲ್ಲ ನಿನಗೆ ಹೇಳದ. ಹಾಗಂತ ಇವತ್ತಿನ ಕಾಲದಲ್ಲಿ ಹೆಣ್ಣು ಮಕ್ಕಳನ್ನು ಹುಡುಕುವುದು ದೊಡ್ಡ ವಿಷಯವೇ ಅಲ್ಲ. ನಾ ಮೊನ್ನೆ ಒಂದು ಕಡೆ ನೋಡಿದ್ದೆ, ಮದುವೆಯಾಗುವ ಹೆಣ್ಣು ಮಕ್ಕಳ ಭಾವಚಿತ್ರವನ್ನ ಒಂದು ಕರಿ ಹಲಗೆಗೆ ಅಂಟಿಸಿ 1ರಿಂದ ಕ್ರಮ ಸಂಖ್ಯೆಯನ್ನು ಬರೆದು ಹುಡುಗಿಯೊಬ್ಬಳು ಆ ಭಾವಚಿತ್ರದ ಎದುರುಗಡೆ ನಿಂತ್ಕೊಂಡು ಓದುತ್ತಾ ಇದ್ಲು. ನೀವು ನೋಡಿ, ನಾ ಮೊನ್ನೆ ನೋಡಿದ್ದು. ನಿಮಗೆ ಬೆಳ್ಳಗಿನ ಹೆಂಡತಿ ಬೇಕಾದಲ್ಲಿ 1 ಒತ್ತಿ, ನಿಮಗೆ ಕಪ್ಪಗಿರುವ ಹೆಂಡತಿ ಬೇಕಾದಲ್ಲಿ 2 ಒತ್ತಿ, ನಿಮಗೆ ಉದ್ದ ಇರುವ ಹೆಂಡತಿ ಬೇಕಾದಲ್ಲಿ 3 ಒತ್ತಿ, ನಿಮಗೆ ಹೊಸ ಹೆಂಡತಿ ಬೇಕಾದಲ್ಲಿ ಮನೆಗೋಗಿ ಹಳೆ ಹೆಂಡತಿ ಕುತ್ತಿಗೆಯನ್ನ ಒತ್ತಿ. ನೋಡಿ, ಯಾವ್ದು ಬೇಕಾದ ಆಯ್ಕೆ ಮಾಡ್ಕೊಳ್ಳಿ. ಯಾವ್ದು ಅವರಾಗ್ಲೇ ತಂದೆ ತಾಯಿಗಳನ್ನ ಗುರುಗಳೆಲ್ಲರನ್ನ ನಮಗೆ ಕರುಣಿಸಿದವ ಆ ಭಗವಂತರಿಗೆ ಸದಾ ಕಾಲ ನಮಸ್ಕಾರ ಮಾಡಬಹುದು. ಭಗವಂತನ ಸ್ಥಾನದಲ್ಲಿ ನಾವಿದ್ದೇವೆ. ನೀನು ಹೇಳಿದ್ದು ಎಲ್ಲವೂ ಆಗ್ತೇವೆ. ರಾಜಪೀಠ ಪ್ರಜೆಗಳಿಂದ ಆಯ್ಕೆ ಆಗಿದ್ದಲ್ಲ, ನಾವು ನಮ್ಮ ವಂಶ ಪಾರಂಪರಿಕವಾಗಿ ಒಂದೊಂದು ತಲೆಮಾರು ಆಳುತ್ತಾ ಬಂದಿದ್ದೇವೆ. ಈಗ ನೀನು ರಾಜಪೀಠಕ್ಕೆ ಗೌರವ ಕೊಡ್ಲಿಲ್ಲ ಅಂತಾದ್ರೆ, ರಾಜವಂಶದ ಕುಡಿಯಾದ ನನಗೆ ನೀನು ಗೌರವ ಕೊಡ್ಲಿಲ್ಲ ಅಂತಾದ್ರೆ ರಾಜಪೀಠ ಗೌರವ ಕೊಡಲಿಲ್ಲ. ಕೇವಲ ರಾಜಮನೆತನದಲ್ಲಿ ಹುಟ್ಟಿದ್ದೀರಿ ಎಂಬ ಮಾತ್ರಕ್ಕೆ ಗೌರವ ಕೊಡುವುದಕ್ಕಾಗುವುದಿಲ್ಲ. ರಾಜನಿಲ್ಲದೆ ಹೋದ ಸಂದರ್ಭದಲ್ಲಿ ಆ ಸ್ಥಾನಕ್ಕೆ ಹುಚ್ಚು ನಾಯಿಯೊಂದು ಬಂದು ಕುಳಿತಿತು ಅಂತಾದ್ರೆ ಯಾರು ಅದಕ್ಕೆ ನಮಸ್ಕಾರ ಮಾಡುವುದಿಲ್ಲ, ಯಾರು ಕೈ ಮುಗಿಯುವುದಿಲ್ಲ. ಹಾಗೆ ನಾನು ಯಾರು ಕರರವ ಗೌರವ ರೌರವ ರವ ಗೌರವ ಮಾಡ್ಕೋಬೇಡಿ. ಶಾಂತ ರೀತಿಯಿಂದ ವರ್ತನೆ ಮಾಡಿ. ರಕ್ತಪೇತ ಬೇಡ. ನಾನು ಏನು ನೋಡ್ಕೊಳ್ತೇನೆ ಸಮಾಧಾನವಾಗಿ. ತಡೆಯಲೇತ ಬಾರ ಹಿಂದೆ. ಅಣ್ಣ ನಮ್ಮ ಪದ್ಯದ ಅರ್ಥ ನಾವೇ ಹೇಳ್ತೇವೆ, ಕಷ್ಟಪಟ್ಟಾಗ ಅವನ ಪದ್ಯ ಅಂತ ನೋಡು. ಯಾರು ಈ ಹುಡುಗಂದು ಅವ ಅರ್ಥ ಹೇಳಲಿಕ್ಕೆ ಅವನ ಪದ್ಯವೇ ಆಗ್ಬೇಕು ಅಂತಿಲ್ಲ. ಯಾರ ಪದ್ಯ ಆದ್ರೂ ಅವ ಅರ್ಥ ಹೇಳದೆ ಬಿಡುವೇ ಇಲ್ಲ. ಕೆಲವೊಮ್ಮೆ ಹಾಗೆ ಹೇಳಬೇಕಾದವ್ರು ಸರಿಯಾಗಿ ಹೇಳದೆ ಹೋದಾಗ ಸರಿ ಹೇಳುವವರಿದ್ರೆ ಅವ್ರು ಹೇಳ್ಬೇಕಾಗ್ತದೆ. ಏನ್ ಮಾಡುವ? ಎಂತ ಕತೆ ಬಂತಪ್ಪ. ಸರಿಯಾಗಿ ಹೇಳೋರ ಬಂತು ಆಕ್ಷೇಪ ಮಾಡ್ತಾರಂತಾದ್ರೆ ಇವರ ಬಾಯಿಗೆಲ್ಲ ಹುಳ ಹಾಕ್ತಾರೆ. ದೇವ್ರೇ ಹುಳ ಹಾಕ್ತಾರೆ. ಎಂತ ಕತೆ ಬರ್ತದೆ? ಅವ್ರು ಸರಿ ಪದ್ಯ ಹೇಳ್ತಾರೆ, ನೀ ಅರ್ಥ ಹೇಳದೆ ಇದ್ದಾಗ ಪಕ್ಕದಲ್ಲಿದ್ದವ ಹೇಳಬೇಕಂತ ಹೇಳಿದ್ರು. ಮತ್ ನನ್ ಪದ್ಯ ಅಂದ ನೀನು ಪದ್ಯ ನಮ್ದ, ನೀ ಹೊರಟೆಲ್ಲ ಅರ್ಥ ಹೇಳಲಿಕ್ಕೆ ಹಾಗಾಗಿ ತರ ನಿಲ್ಲಿಸಿದ. ಗೊತ್ತಾಯ್ತು? ಆಯ್ತಾ? ಇಷ್ಟು ಹೇಳಿದ್ಮೇಲಾದ್ರೂ ಅರ್ಥ ಆಯ್ತಾ ನಿನಗೆ? ಗೊತ್ತಾಯ್ತಾನ? ಏನ ಈ ತಮ್ಮ ಯಾರ? ನೀ ಅದ ಬಿಟ್ಟು ಈ ತಮ್ಮ ಮೈ ಮುಟ್ಬೇಡ ನೀನು. ತಪ್ಪಲ್ಲ, ಆಮೇಲೆ ಸರಿ ಉಂಟು. ಅವ ಜೀವಮಾನದಲ್ಲಿ ಯಾರಿಗೂ ಅಣ್ಣ ಅಂತ ಕರೆದದ್ದೇ ಇಲ್ಲ. ಯೋಗ್ಯತೆ ಉಂಟರು ನಮ್ಮ ಹೆಸರು ಬರಲೇ ಇಲ್ಲ. ಯೋಗ್ಯತೆ ಒಂತರಲ್ಲ, ನಿನ್ನ ಹುಟ್ಟಿಸಿದಂತ ಅಪ್ಪನನ್ನು ಕೂಡ ಏ ಬೈರು ಬಾರೋ ನೀನು ಸುಳ್ಳಲ್ಲ. ಇವ್ರ ಅಪ್ಪನ ಹೆಸರು ಬೈರುವ. ಆ ಜನ ಒಳ್ಳೆ ಜನ ಮರ, ಇವ್ರು ಮಾತ್ರ. ಮತ್ತೆ ಈ ಮುಖ ಹೊಸ ಮುಖ. ಈ ಮುಖ ಇದುವರೆಗೂ ನಮ್ಮ ಎದುರು ಬಂದ ಮುಖ ಅಲ್ಲವೇ ಅಲ್ಲ. ಯಾಕೆ ಬರಲಿಲ್ಲ? ಯಾಕೆ? ಅಷ್ಟೊಂದು ಪ್ರಚಾರಕ್ಕಿದ್ದ ಮುಖ ಅಲ್ಲ. ಹಾಗಾಗಿ ಹೇಳಿದ್ ಬಿಟ್ರೆ ಮತ್ತೆ ಬೇರೆ ಎಂತ? ನೀ ಹೇಳಿದ ವಿಷಯ ಸತ್ಯ. ಸತ್ಯ ಹೇಳುವುದು. ನಾನ್ ನಿಮ್ಮಷ್ಟೆಲ್ಲ ಪ್ರಚಾರದಲ್ಲಿಲ್ಲ, ಬರುವುದಿಲ್ಲ ಬಿಡು. ಆದ್ರೂ ಒಂದು ನೆನಪಿರುವುದು ಹೇಳು. ದೇವರ ಕೃಪೆ. ಇವರೆಲ್ಲರ ಆಶೀರ್ವಾದ ನನ್ನ ಮೇಲಿದ್ರೆ ಒಂದಲ್ಲ ಒಂದಿಷ್ಟು ಪ್ರಚಾರಕ್ಕೆ ಬರ್ತೇನೆ. ಇನ್ನ ತಲೆ ಮೇಲೆ ದೇವರ ಕೈ ಇಡ್ಲಿ ಕಾಲಿಡ್ಲಿ, ಆದ್ರೆ ನನಗೊಂದು ಗಟ್ಟಿ ಭರವಸೆ ಬಂತು. ಹೇಳಿ.
ಪ್ರಚಾರಕ್ಕೆ ನಿನ್ನ ಪ್ರಯತ್ನದಿಂದ ಬರದೇ ಇದ್ರು ಏನಾದ್ರೂ ಮಾಡಿ ಈ ವರ್ಷ ನಿಮ್ಮವರನ್ನು ನಿನ್ನ ಮೇಲೆ ಹಾಕ್ಬೇಕು ಅಂತ ಹಗಲು ರಾತ್ರಿ ನಿದ್ರೆ ಬಿಡ್ತಾರಂತ ಲೆಕ್ಕ ಸಿಕ್ತು ನಮಗೆ. ಒಳ್ಳೆಯವರನ್ನು ಮೇಲೆ ಹಾಕಬೇಕು ಅನ್ನೋ ಉದ್ದೇಶ ಎಲ್ರಿಗೂ ಇರ್ತದ. ನಿಮ್ಗೆ ಯಾಕೆ ಆಲೋಚನೆ ಮಾಡೋದು? ಅವ್ನು ಒಳ್ಳೆವ ಅಂತ ಹೇಳಿದ್ದು ನೀ ಎಲ್ಲ ಇನ್ನು ಮುಂದೆ ಅರ್ಥ ಮಾಡುದು ಬಿಡು. ಅವ ಪ್ರಚಾರಕ್ಕೆ ಬರುವುದು ಮಾತ್ರ ಅಲ್ಲ, ನಿನ್ನ ಕಳಿಸ್ದೆ ಬಿಡುದಿಲ್ಲವ. ನಂಗೆ ನಿನ್ನ ನೋಡ್ರೆ ಬೇಸರ ಆಗೋದು. ಎಂತದ್ದು ನೀ ಪೂರ್ಣ ಬೇರೆಯವ್ರಿಗೆ ಕಲಿಸ್ತೆ ಅಂತೆ. ಅವ್ನು ನಿನ್ನ ಒಟ್ಟಿಗೆ ನಿನಗೆ ಅವ್ನು ಕಲಿಸ ಜಾಗ್ರತೆ ಮಾಡ್ಕೊ. ತೊಂದ್ರೆ ಇಲ್ಲ, ನನಗೇನು ಹೊಸ್ತ. ಮತ್ತೆ ಅವನನ್ನು ಕಲಿಸು ದೊಡ್ಡದಲ್ಲ. ನೀವಿಬ್ರು ಸೇರಿ ಬಂದ್ರು ನಿಮಗ್ ಕಲಿಸುವಷ್ಟು ಬೇಕಾದಿಲ್ಲ. ಇದು ಬೇಡಗಿದ್ದು ಅಷ್ಟು ಉಂಟು ನನ್ನ ಹತ್ರ. ಪ್ರಾಮಾಣಿಕ ಒಪ್ಕೊಂಡು ಎಲ್ಲ ಒಪ್ಕೊಂಡು ಎಲ್ಲ ಬೇಡದಿದ್ದು ಉಂಟು. ಕಾಣುವುದಕ್ಕೆ ನೀವಿಬ್ರು ಮನುಷ್ಯರಾಗೇ ಕಾಣ್ತೀವಿ. ಚಪ್ಪಾಳೆ ಮುತ್ತಿನಂತ ಮಾತಾಡ್ದ, ಒಳ್ಳೆ ಮಾತಾಡ್ದ ಹುಡುಗನೇ ನಿಜವಾಗಿ. ಪರದೇಶಿ ಕಾಣುವುದಕ್ಕೆ ಮಾತ್ರ ನೀವು ಮನುಷ್ಯರು, ಮತ್ತೆ ಯಾವುದಕ್ಕೂ ಅಲ್ಲ ಅಂತ ಹೇಳಿ ಈಗ ಹೊಡೆ. ಮನುಷ್ಯ ರೂಪದ ಮೃಗಗಳಂತ ಹೇಳುವುದಕ್ಕೆ ಹೊರಟದ್ದು. ಹಸುವನ್ನು ಹಿಸಿ ತಿನ್ನುವಂತ ಹುಲಿ ಆದ್ರೂ ಕೂಡ ತನ್ನ ಹೊಟ್ಟೆ ತುಂಬಿದ ಬಳಿಕ ಮತ್ತೊಂದು ಪ್ರಾಣಿಗೆ ಹಿಂಸೆ ನೀಡುವುದಕ್ಕೆ ಮುಂದಾಗುವುದಿಲ್ಲ. ಅಂಥದ್ರಲ್ಲಿ ಹೆಣ್ಣಿಗೆ ಮಾನ್ಯತೆ ನೀಡುವಂತಹ ಪುಣ್ಯ ಭೂಮಿ ಇದು. ಇಂತಹ ಪುಣ್ಯ ಭೂಮಿಯಲ್ಲಿ ಏನು ಆಯಾ ತಪ್ಪಿ ನೀವಿಬ್ರು ಮನುಷ್ಯರಾಗಿ ಹುಟ್ಟಿದ್ದೀರಿ. ಹಾಗೆ ಹುಟ್ಟಿಕೊಂಡ ತಪ್ಪಿಗಾದ್ರೂ ಮನುಷ್ಯರ ರೀತಿಯಲ್ಲಿ ನಡೆದುಕೊಳ್ಬೇಕು ಬೇಡುವ? ಹೌದು ಸ್ವಾಮಿ, ನೀವು ಹೇಳಿರುವ ಅಷ್ಟೂ ವಿಷಯ ಸತ್ಯ. ಹಾಗಾದ್ರೆ ನೀವು ಬರುವುದು ಸ್ವಲ್ಪ ತಡವಾಗಿದ್ರು ಹುಲಿಯ ರೀತಿಯೇ ನಮ್ಮನ್ನು ಹಿಡಿದು ತಿಂತಾ ಇದ್ರು. ಅವ ನೋಡಿ ಕಣ್ಣು ಕೆಂಪು ಮಾಡಿ ಹೆದರ್ಸ್ದ ನೋಡಿ. ಅಷ್ಟೇ ಹೆದರ್ಸೇ ಬದುಕಿದ್ರು. ಆಗ್ಲಿಂದ ಹೆದರ್ಸ್ತಾ ಇದ್ದವ ನಂಗೆ. ನೀವು ಇದ್ದೀರಿ ಅನ್ನುವ ಧೈರ್ಯಕ್ಕೆ ಎರಡು ಮಾತಾಡ್ತೇನೆ. ದಾರಿ ಮೇಲೆ ಹೋಗುವ ಹೆಣ್ಣು ಮಕ್ಕಳನ್ನ ಅಡ್ಡ ಹಾಕಿ ಅವರ ಕಣ್ಣಲ್ಲಿ ಕಣ್ಣೀರಿಗೆ ಕಾರಣರಾದವನು ಈ ವ್ಯಕ್ತಿ. ಒಂದು ಮಾತು ಹೇಳ್ತಾ ಕೇಳು, ತಿಳಿದಂತ ಪ್ರಾಜ್ಞರೊಂದು ಮಾತು ಹೇಳಲಿಲ್ವೇ? ಅವ ಪ್ರಾಜ್ಞೆ ಹೋಗಿ ಶೃಂಗೇರಿ ಹೊಳ ಹಾರ್ಲಿ. ನೀ ಅಂತ ಹೇಳ್ತಾರೆ. ನಾ ಹೇಳುವುದನ್ನ ಕೇಳಿದ ಮೇಲೆ ನೀ ಆಗುಂಬೆ ಘಾಟಿಗೆ ಹೋಗಿ ಹಾರ್ಕೊಳ್ತೇನೆ. ಈ ವಿಷಯ ಕೇಳು. ಹೆಣ್ಣಿನ ಕಣ್ಣಲ್ಲಿ ಕಣ್ಣೀರಿಗೆ ಕಾರಣವಾದ ನೀರುಳ್ಳಿಯು ಕೂಡ ಕೊನೆಗೆ ಬಾಣಲೆಯ ಬಿಸಿ ಎಣ್ಣೆಯಲ್ಲಿ ಕರಟಿ ಕಮರಿ ನೀರುಳ್ಳಿ ಬದಿಯಾಗಿ ಹೋಗುವುದಿಲ್ಲವೇ? ಗುರು ಹೊಸಪಟ್ನ ಚಂದ್ರಾಸ್ಗೌಡ ಅಂತ. ಎಂತ ಯೋಗ್ಯತಾವಂತರಿಗೆ ನೀವು ಶಿಷ್ಯನಾಗಿದ್ದೆ, ಜನ್ಮ ಪಾವನ ಆಗಿದೆ. ಅದು ಹೇಳುವುದಲ್ಲ, ಅವ್ರು ನನ್ ಕರ್ಕೊಂಡು ಬಂದು ನನ್ ಬಜ್ಜೆ ಮಾಡುತ್ತೆ ಆ ಜನ. ಅಂದ್ರೆ ಒಂದು ಅವನ ಕಾರಣದಿಂದ ಆ ಹೊಸ ಪಟ್ಟಣ ಎನ್ನುವುದು ಹಳೆ ಪಟ್ಟಣ ಆಗದೇ ಇರ್ಲಿ ಅನ್ನುವಂತ ಆಶಯ ಉಂಟು. ಯಾಕೆ ಪ್ರಪಂಚಕ್ಕೆ ತಪ್ಪು ಸಂದೇಶ ಕೊಡ್ತೀಯಪ್ಪ? ನಾವು ನಮ್ಮಂತವ್ರು ಹುಟ್ಟಿದ ಮೇಲೆ ನಾವು ಬೆಳೆಯುವುದಲ್ಲದೆ ಪುಟ್ಟ ಊರಾದ ನಮ್ಮ ಊರನ್ನು ವಿಶ್ವವಿಖ್ಯಾತಿ ಮಾಡ್ತೇವಂತಾದ್ರೆ ಅದು ನಮ್ಮ ಯೋಗ್ಯತೆ ನೆನಪಿಟ್ಟುಗ. ಕೋಳಿಯು ಹಾಗೆ ಹೇಳ್ತಂತೆ, ತನ್ನಿಂದಲೇ ಬೆಳಗಾಗುತ್ತದೆ ಅಂತ. ಕೋಳಿ ಸುದ್ದಿ ಹೇಳ್ಬೇಡ. ಕೋಳಿ ಸುದ್ದಿ ಅಲ್ಲ, ನಿನಗೆ ಗೌರವ ಯಾಕೆ ಕೊಡಬೇಕು? ಒಂದು ವೇಳೆ ನಿನಗೆ ಗೌರವ ಕೊಟ್ಟರು ಪ್ರಯೋಜನ ಏನಂತ ಬೇಡುವ? ಏನು? ಹಿತ್ತಾಳೆಯ ಪಾತ್ರೆ ಮೇಲೆ ಚಿನ್ನದ ನೀರು ಬಿದ್ರೆ ಅದು ಫಳ ಫಳ ಹೊಳೆ ಒಡೆದು ಬಿಟ್ರೆ ಶುದ್ಧ ಚಿನ್ನ ಆಗ್ತದೋ? ಎಂತ ಮಾತಾಡ್ತೀಯೋ ನೀ? ಇಷ್ಟು ದಿವಸ ಎಲ್ಲ ಇದ್ದೀಯಾ? ಸಭೆಯಲ್ಲಿ ಇದ್ದಿದ್ದಲ್ಲ, ಒಂದು ಕಡೆಯಲ್ಲಿ ಇದ್ದೇನೆ. ನೀ ಮೊದಲೇ ಬೆಳಕಿಗೆ ಬರ್ಬೇಕಿತ್ತು. ಹೌದಪ್ಪ, ನಿನ್ನಷ್ಟು ಬೆಳಕಿಗೆ ಬರ್ಲಿಲ್ಲ ನಾನು. ಇಲ್ಲ. ಸಗಣಿಯ ಬೆಳಕಂಗೆ ಸಂಪಿಗೆ ಎರಳ ಮುಡಿಸಿದರೆ ಗಂಜಳದ ವಾಸನೆಯ ತಾ ಬಿಟ್ಟೀತೆ. ಸಗಣಿತಮ್ಮ ಇದೆಲ್ಲ ಕೇಳಕ ಬೇಕಾಗ್ತದೆ. ಸಗಣಿ ಬೆನಕ ನಿನಗೆ ಹೇಳಿದ್ದು, ನೀ ಸರಿ ಕೇಳಕ್ಕ. ಮತ್ತೆ ಈಗಲಾದ್ರೂ ಹೇಳ್ತೇವೆ, ತಪ್ಪಾಯ್ತಂತ ಹೇಳಿ ಓದಿ ಹೋದ್ರೆ ಒಳ್ಳೆಯದು. ನಮಗ್ ಜೋರ್ ಮಾಡೋದಕ್ಕೆ ಆರಂಭ ಮಾಡುದು. ಹೌದು, ಮತ್ತೆ ನಿಮ್ಮವರಿಗೆ ಜೋರ್ ಹಾರ್ದೆ ತಿರುಗಿದೆ. ಜನ ಬದಲಾಯ್ತು, ತಲೆ ತಿರುಗಿ ಸಾಗಾಯ್ತಾನೆ. ಈಗ ಎಚ್ಚರ ಅವಸ್ಥೆಗೆ ಬಂದೆ. ನಾನ್ ಯಾರ ಗರರವ ಗೌರವ ರೌರವ ರವ ಗೌರವ ರವೆ ಗೌರವ ಬಂದೇ ಇವರಿಂದ. ಪಸುಳೆಗಳೇ, ನನ್ನ ಯೋಗ್ಯತೆ ಗೊತ್ತಿಲ್ಲ. ಕೇಳಿ, ಕಥ ಕಾಲದ ಕತೆ ಒಂದರ ಹೇಳ್ತೇನೆ, ಸರಿಯಾಗಿ ಕೇಳಿ. ಗತಕಾಲದ ಕಥೆಯ ಅಜ್ಜಿ ಬರ್ತಾಳ. ಎಲ್ಲ ಬರ್ತು, ಹೋಗಿ ಸಾಯಿ ನಿನ್ನ ಕಡೆ. ನೋಡಿದ್ಯಾ, ಗತಕಾಲದ ನಿನ್ನ ದುರಂತ ಕಥೆಯನ್ನು ಕೇಳುವುದಕ್ಕೆ ಎಷ್ಟು ಮಂದಿ ತುದಿಗಾಲ ನಿಂತಿದ್ದಾರೆ ನೋಡು. ನೀನು ನನ್ನ ಜೀವನ ದುರಂತ ಆಗ್ಲಿ ಅಂತ ಎಷ್ಟು ಆಸೆ ಪಡ್ತಿದ್ದೆ ನಾನಲ್ವಾ? ಪುರಾಣ ಕಥೆ ಹೇಳಲಿಕ್ಕೆ ಹೊರಟದ್ದ. ಪುರಾಣದ ಹಿಂದೊಮ್ಮೆ ನೈಮಿಷಾರಣ್ಯದಲ್ಲಿ ನಡೆದಂತ ಘನಘೋರವಾದಂತ ಕೋಲಾಹಲ. 14,000 ದಾನವರನ್ನು ಕೊಲ್ಲುವಾಗ
ರಾಮಚಂದ್ರ ಅಡಿಯನ್ನು ಮುಂದಿಟ್ಟು ಅವರನ್ನೆಲ್ಲ ಕೊಂದು ಮುಗಿಸಿದ್ದಾನಂತೆ. ಏನು ನೀನು ಅಡಿಯನ್ನು ಮುಂದಿಟ್ಟು ಕೊಲ್ಲ ಬಂದೆಯ ಪಸುಳೆಯೇ? ಅಣ್ಣ ಅದು ದಂಡಕಾರಣ್ಯ. ಅದು ದಂಡಕಾರಣ. ಈ ದಂಡಪಿಂಡ ಏನ್ ಗೊತ್ತಾಗ್ತದೆ? ಇವ ಸೊಲ್ಲು ಬದ್ಲಿ ಮಾಡ್ರೇನ? ಅವ್ರು ಬದ್ಲು ಮಾಡ್ಲಿಲ್ಲ ಮಾರಾಯ, ನೀ ಬದ್ಲು ಮಾಡ್ದೆ ಅಷ್ಟೇ. ಎಂತ ಸೋಲು ನೋಡೋ ಮಿತ್ರ. ಏನು ಬದಲಾವಣೆ ಮಾಡಿದ್ದು ಒಂದು ಸಣ್ಣ ಸಂದೇಶವೂ ಕಳಿಸ್ತಿಲ್ಲ ನೋಡೋರು. ಅಲ್ಲ, ಬದಲಾವಣೆ ಮಾಡಿದ್ದು ಸಣ್ಣದಲ್ಲ, ಸಂದೇಶ ದೊಡ್ಡದೇ ಕಳಿಸ್ಬೋದು. ಒಂದ್ ಮೇಲೆ ಇವನಿಗೆ ಒಂದು ಓದ್ಲಿಕ್ಕೆ ಒಂದು ಸಾಯ್ಬೇಕಲ್ಲ, ಸಂದೇಶ ಬಂದ್ ಕೂಡ ಹೀಗೆ ಹಿಡ್ಕೊಂಡು ತಿರುಗುದು. ಇದೊಂದು ಓದ್ ಕೊಡಿ, ಇದೊಂದು ಓದ್ ಕೊಡಿ ಸ್ವಲ್ಪ ಅಷ್ಟೇ. ಅದ್ರಲ್ಲೂ ಆ ಬರೆದ ಸಂದೇಶ ಇವ್ರಿಗೆ ಓದ್ಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಮುಂಚಿತವಾಗಿ ಹೇಳುದು, ಓ ಅಣ್ಣ ನೀವು ಕಳಿಸೋದಾದ್ರೂ ಉದ್ದುದ್ದ ಬರೆದು ಕಳಿಸ್ಬೇಡಿ, ನಂದು ಧ್ವನಿ ಸಂದೇಶವನ್ನೇ ಕಳಿಸಿ, ಯಾರು ಇಲ್ದಿದ್ದಲ್ಲಿ ಬದಿ ಮೇಲೆ ತಗೊಂಡು ಹೋಗಿ ಕೇಳುತ್ತೆ. ಓದುವುದಕ್ಕೆ ಬರ್ದೇ ಇಷ್ಟೆಲ್ಲ ಕ್ರಾಂತಿ ಮಾಡ್ತಾ ಇದ್ದಿ, ಅವಾಂತರ ಮಾಡ್ತಾ ಇದ್ದಿ. ಪೂರ್ಣ ಓದ್ಲಿಕ್ಕೆ ಬಂದಿದ್ರೆ ಊರ ಹಾಳು ಮಾಡ್ತಿದ್ದೆ ನೀನು. ಅಣಕ ಮಾಡ್ತೀವಿ, ಅಣಕಿಸ್ತೀರಾ? ಮಾರ್ಗದಲ್ಲಿ ಹೋಗುತ್ತಾ ಇರುವಂತಹ ಸಂದರ್ಭ ದೇವಸ್ಥಾನವನ್ನು ಕಂಡಾಗ ಕೈ ಮುಗಿತೇವೆ, ಅಡ್ಡ ಬೀಳ್ತೇವೆ, ಹುಂಡಿಗೆ ಕಾಣಿಕೆ ಆಗ್ತೇವೆ. ಹೌದಾ? ಇಲ್ಲಿದ್ರೆ ಈ ಜನ ಹುಂಡಿಯೇ ಕತ್ಕೊಂಡು ಹೋಗಿ ಮಾಡಿದ್ರು. ಯಾವತ್ತಾದ್ರೂ ದೇವರು ನನ್ನ ಕೈ ಮುಗಿ ಅಡ್ಡ ಬೀಳುತ್ತೆ ಹೇಳಿದುಂಟೇನೋ? ನಂಗೆ ಸಿಕ್ಕಿದ ಒಂದೇ ಒಂದು ದೇವ್ರು ಹೇಳಿ. ನಿನಗೆ ದೇವರಲ್ಲ, ದೆವ್ವವೇ ಸಿಗುವುದು ನೋಡು. ಈ ಪ್ರಪಂಚದಲ್ಲಿ ನಮಸ್ಕಾರ ಎನ್ನುವುದು ಪಡೆಯುವನ ಯೋಗ್ಯತೆ ಎನ್ನುವುದಕ್ಕಿಂತಲೂ ಕೊಡುವನ ಔದಾರ್ಯ. ಅಂತಹ ಔದಾರ್ಯತೆ ಬೆಳೆಸಿಕೊಳ್ಳಬೇಕು. ಇನ್ನೊಬ್ಬರು ನಮ್ಮನ್ನು ಕಂಡಾಗ ನಮಗೆ ಗೌರವ ಕೊಡುವಷ್ಟು ಎತ್ತರದ ವ್ಯಕ್ತಿತ್ವ ನಮ್ಮದಾಗ್ಲಿಲ್ವಲ್ಲ ಎನ್ನುವ ಹಾಗೆ ಚಿಂತನ ಮಂಥನ ಮಾಡಬೇಕು. ಬಿಟ್ರೆ ಮತ್ತೆ ನಮಸ್ಕಾರ ಕೊಡ್ಬೇಕಂತ ಬೇಡಬಾರ್ದು. ಏನು ಭಿಕ್ಷೆ ಅದು? ಚಿಂತನ ಅಲ್ಲ, ಹೋಗ್ತೀಯ ಕೈಕಾಲ ಇದು ಒಂದು ಸೊತ್ತು ಸರಿ ಮಾಡುವುದಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ಸರಿಯಾಗುವುದಲ್ಲ ಪ್ರಭು. ನೀವು ಬರುವ ವರ್ಷ ಇದೇ ಸಮಯಕ್ಕೆ ಬಂದು ನೋಡಿ, ಕಿಗ್ಗ ಪೇಟೆ ಬದಿಯಲ್ಲಿ ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ. ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ದು ಇವ್ ನನ್ನ ತಮ್ಮ ಅದು ಹುಟ್ಟಿದ ಅಣ್ಣ ದಿನವಂಶವಾರಿದೆ ಭಾಗ್ಯಚಂದ್ರಮ ರಾಮಚಂದ್ರಮ ಬಂದೆಯ. ಇಂದೊಂದು ಸಂದರ್ಭದಲ್ಲಿ 16 ವರ್ಷ ಶ್ರೀರಾಮಚಂದ್ರ ಕಾಂತಾರ ನೋಡುವುದಕ್ಕೆ ಹೋದಂತೆ. ಆ ಸಂದರ್ಭದಲ್ಲಿ ಅಣ್ಣನ ಪವಿತ್ರವಾದಂತ ಪಾದುಕೆಯನ್ನು ತಂದು ಹಗಲು ರಾತ್ರಿ ಬೆಂಕಿ ಗಾಳಿ ಮಳೆ ನೀರು ಎನ್ನುವುದಾಗಿ ಲೆಕ್ಕಿಸದೆ ಆ ಪವಿತ್ರವಾದ ಪಾದುಕೆಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾದು ಕುಳಿತ ಈ ಲಕ್ಷ್ಮಣ ದೇವನ 16 ವರ್ಷ ಯಾರ ರಾಮಚಂದ್ರ ಅಲ್ಲ, ಬೇರೆ ಯಾರು ಇರ್ಬೇಕು. ಅವ್ 14 ವರ್ಷ ಹೋದ. ಇನ್ನೂ ಬದಲು ಮಾಡ್ರೆ ಅಲ್ಲ, ಅವ್ರು ಸರಿ ಮಾಡಿದ್ದಾರೆ. ನೀವು ಒಂದ್ ಕೆಲಸ ಮಾಡ, ಕೆಲವೊತ್ತಿನ ಸಂದೇಶ ಬರ್ತದೆ, ಹಿಡ್ಕೊಂಡು ತಿರುಗ್ತೇರು. ಹೋದ್ರು ಸಕಾಲಕ್ಕೆ ಬಂದು ಆಗುವ ಅನಾಹುತವನ್ನು ತಪ್ಪಿಸಿದಾಗ್ತದೆ. ನೋಡು, ಪಥಮಧ್ಯದಲ್ಲಿ ಕಾಣ ಸಿಕ್ಕ ಈ ಅಬಲೆಯ ಮೇಲೆ ಈ 2 ಪುಂಡರು ಬಲಾತ್ಕಾರಕ್ಕೆ ಯತ್ನಿಸಿದರು. ನಾನು ಬಂದೆ, ತಡೆದೆ. ಯಾಕಪ್ಪ ಇಂಥ ಹೇಯ ಕಾರ್ಯ ಮಾಡ್ತಾ ಇದ್ದೀರಿ? ಇಬ್ಬರೇ ಬಲಾತ್ಕಾರ ಮಾಡುತ್ತಿದ್ದೀರಲ್ಲ ನೀವು. ನಾನೂ ಒಬ್ಬ ಸೇರ್ಕೊಳ್ತಿದ್ದೆ. ಹೆಣ್ಣು ಅಂತ ಹೇಳಿದ್ರೆ ಏನು? ಹೆಣ್ಣಿಗಿರುವ ಗೌರವ ಏನು? ಹೆಣ್ಣಿನ ಬೆಲೆ ಏನು? ಎತ್ತ ನಾರೆಷ್ಟು ಪೂಜಂತೆ ರಮಂತೆ ತತ್ರ ದೈವತಃ. ಸರಿ ಆಯ್ತಾ? ಹೆಣ್ಣಿಗೆ ಯಾರು ಗೌರವಿಸ್ತಾರೆ, ಯಾರು ಪೂಜ್ಯನೆಯ ಭಾವನೆಯಿಂದ ಕಾಣ್ತಾರೋ ಅವರಿಗೆ ದೇವತೆಗಳು ಭುವಿಗಿಳಿದು ಬಂದು ವರ್ಷಕ್ಕೆ 2 ಮನೆ ಮಾಡಿಕೊಟ್ಟು ಹೋಗ್ತಾರಂತೆ. ಅಂತ ಪವಿತ್ರವಾದ ಹೆಣ್ಣಿನ ಮೇಲೆ ಬಲಾತ್ಕಾರವೇ ಇದು ಸರಿಯಲ್ಲ ಮಕ್ಕಳ ಎನ್ನುವುದಾಗಿ ವಿನೀತನಾಗಿ ವಿನಮ್ರನಾಗಿ ವಿಧೇಯನಾಗಿ ಅವರಲ್ಲಿ ಭಿನ್ನಯಿಸಿಕೊಂಡೆ. ಕಾಮನೆಗೆ ಒಳಗಾದವನು ನನ್ನ ಮಾತೆಯಲ್ಲಿ ಪತ್ತೆ ಆಗ್ತದೆ. ಈ ಪಸುಳೆಗಳಿಗೆ ಅವಳ ಮೇಲಿಟ್ಟಂತ ಕಾಮುಕ ದೃಷ್ಟಿಯನ್ನು ಬಿಟ್ಟರು ನನ್ನ ಮೇಲಿಟ್ಟರಣ್ಣ, ನನ್ನ ಮೇಲಿಟ್ಟರೆ ಸರಿ ಇಲ್ಲ. ನನ್ನ ಕೃಷ್ಣಲ್ಲ ಮಾಡಿದ್ರು ಇವರಿಬ್ಬರು. ಮಂಗನಾಗ ಮಾಡಬೇಡ ನೀನು, ತಲೆ ಸರಿ ಉಂಟೆ ನನಗೆ. ಹುಚ್ಚರಾಗಿ ಮಾಡಬೇಡ. ನಾವ್ ಏನ್ ಬೇಕಾದ್ರೂ ಮಾಡ್ತೇವೆ. ಅನುಮಾನ ಬಂದಿದೆ. ಕೇಳೋದಕ್ಕೆ 3 ಕಾಸ್ತವನ ನೀನ್ ಯಾರ? ಹಣೆ ಬರ ಗೆಟ್ಟವನೇ ಯಾರ ಇಲ್ಲ. ಯಾಕೆ ಬಂದ್ಯೋ? ನಾವ್ ಏನ್ ಬೇಕಾದ್ರೂ ಮಾಡ್ಕೊಳ್ತೇವೆ, ಅಧಿಕ ಪ್ರಸಂಗ ನಡ ಹೊಡೆದು ಬಿಸಾಡ್ತೇನೆ ಎನ್ನುವುದಾಗಿ ನನಗವರು ಕದರಿಸಿದರು. ಯಾರೋ ಹೊಡೆದಂತ ಹೊತ್ತಿನಲ್ಲಿ ನಾನೇ ಕರ್ಕೊಂಡು ಹೋಗುದು ಬರ್ಬೋದು. ನನಗದೊಂದು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವರು ಕದರಿಸಿದರು.
ಸಮಾಧಾನ ಮಾಡಿ ವಿಷಯಾಂತರ ಮಾಡಬೇಡ. ಇಲ್ಲ ಕಸಿಗೊಂಡೆ ಇನ್ನು ವಿಷಯಕ್ಕೆ ನಾನು ಬಾಯೇ ಹಾಕುವುದಿಲ್ಲ. ದೇವರಿಗೆ ರಕ್ತಪಾತ ಆಗುವುದು ಇಷ್ಟ ಆಗ್ಲಿಲ್ಲ, ಕತ್ತಿಯನ್ನು ಮನೆಯಲ್ಲೇ ಬಿಟ್ಟು ಬಂದಿದ್ದೆ. ಹಾಗಾದ್ರೆ ನೀವು ಹೇಳ್ಬೇಕು ಅಂತ ಈ ಪಾಪಿಗಳನ್ನು ಹೀಗೆ ಬಿಡಬಾರದು. ಇನ್ನು ಮುಂದೆ ಬಲಾತ್ಕಾರ ಎಂಬ ಶಬ್ದವನ್ನು ಕೇಳಿದಾಗಲೂ ಭಯಪಡಬೇಕು ಎಲ್ಲವರು. ಈ ಪಾಪಿಗಳು ಹೆಣ್ಣಿನ ಮೇಲೆ ಬಲಾತ್ಕಾರಕ್ಕೆ ಮುಂದಾಗಿದ್ದಾರೆ ಎನ್ನುವುದಕ್ಕೆ ಸಾಕ್ಷಿ ನಾನೇ ಇದ್ದೇನೆ. ಇವರನ್ನು ಬಿಡಬೇಡಣ್ಣ. ಮಧ್ಯಾಹ್ನ ಹೊತ್ತಿನಲ್ಲಿ ಹೊಟ್ಟೆ ತುಂಬ ಕಳ್ಳು ಕುಡಿಸಣ್ಣ, ಕಳ್ಳು ಕುಡಿಸು. ಅವರಿಗಾದ್ರೆ ಕಳ್ಳು ಕುಡಿಸ್ಬೇಕಾಗ್ತದೆ. ಹೌದು, ಇವನು ಕುಡ್ಕೊಂಡೇ ಇದ್ದಾನೆ. ಮಾತ್ರ ಅಲ್ಲ, ನಾವು ಅದು ಆ ಕಡೆಯಲ್ಲಿ ಕುಂಬಿ ಪಾಕದ ಬಾಗಿಲನ್ನು ಹಾಕಿದ್ದೇವೆ, ಅದನ್ನು ತೆರೆಸೋಣ. ಈ ಪೊಸಳುಗಳನ್ನು ಅಲ್ಲಿ ನೂಕೋಣ, ಸತ್ತು ಮಣ್ಣು ತಿಂದು ಹೋಗಲಿ. ಬೇಡವಾಡಿ, ನಿಮ್ಮ ರಾಜ್ಯದಲ್ಲಿ ಯಾರಾದ್ರೂ ತಪ್ಪು ಮಾಡಿದ್ರೆ ಇವರು ಹೇಳಿದ ಯಾವ ಶಿಕ್ಷೆಯೂ ಕೊಡುದು ಬೇಡ. ತಪ್ಪಿತಸ್ಥರಂದು ಒಂದು ಕೋಣೆ ಒಳಗೆ ಹಾಕಿ ಆ ಕೋಣೆ ಎದುರು ಯುವರಾಜರನ್ನು ಬಿಟ್ಟು ಇವರ ಬಾಯಲ್ಲಿ 4 ಪುರಾಣದ ಕಥೆಯನ್ನು ಹೇಳಿಸಿ ಇವರು ಹೇಳುವ ತಪ್ಪು ಕತೆ ಕೇಳಿ ಎದುರಿಗಿದ್ದವರೇ ತ್ವರೆ ಹಿಡಿದು ಹೃದಯಾಘಾತವಾಗಿ ಮೇಲು. ಎಷ್ಟು ತಿಳ್ಕೊಂಡಿದ್ದಾನೆ ನಿನ್ನ ಕುರಿತಾಗಿ ನೋಡು. ಅವರ ಕುರಿತಾಗಿ ಆಕ್ಷೇಪ ನೀನು ಮಾಡ್ತೀಯ. ನಿನ್ನ ಹಣೆ ಬರ ನನಗೆ ಗೊತ್ತಿಲ್ವಾ? ಈಗ ಬಂದದ್ದಲ್ಲ, ಮೊದಲೇ ಬಂದು ನಿನ್ನ ರಾಕ್ಷಸವನ್ನು ಕಂಡವನಾಗಿದ್ದೇನೆ. ಆ ಹೆಣ್ಣು ಮಕ್ಕಳ ಮೇಲೆ ಬಲಾತ್ಕಾರಕ್ಕೆ ಅವರು ಹೋದದ್ದ ಯಾರು ಎನ್ನುವುದನ್ನು ಗ್ರಹಿಸಿದ್ದೇನೆ ನಾನು. ನಿನಗೆ ಹೆಣ್ಣೆ ಆಗಬೇಕು ಗೊತ್ತಿಲ್ಲ, ಒಂದು ಕಂಬಕ್ಕೆ ಸೀರೆ ಸುತ್ತರೂ ನೀನು ಬಿಡುವನಲ್ಲ. ಈಗ ಮುಟ್ಟಿ ಬರ್ತಾನ ಅಂತ ಕೆಟ್ಟ ಸ್ವಭಾವದವನೇನಿದ್ದೀಯ. ಆಕ್ಷೇಪ ಮಾಡ್ತೀಯ ಮತ್ತಲ್ವಾ? ಅದರಲ್ಲಿ ನಿನ್ನ ಜೊತೆ ಸೇರ್ಕೊಂಡವ ಅವ. ನಿಮ್ಮಿಬ್ಬರ ಜೋಡಿ ಅಂತ ಹೇಳಿದ್ರೆ ಈನವರು ಒಟ್ಟಾದ್ರೆ ಅಂತಾದ್ರೆ ಹಸಿ ಮರಕ್ಕೆ ಬೆಂಕಿ ಹಾಕಿದ್ರು ಹಾಕಿ ಅಂತ ಜಾಯಮಾನ ನಿಮ್ಮದು. ಸಂಘರ್ಷ ಒಂದು ತನಗೆ ಅವಮಾನ ಆಯಿತು ಎನ್ನುವ ಕಾರಣಕ್ಕಾಗಿ ಹೇಗಾದ್ರೂ ಸೇಡನ್ನು ತೀರಿಸಿಕೊಳ್ಳಬೇಕೆನ್ನುವ ಉದ್ದೇಶ ಹೊತ್ತು ಇವನು ಸಂಘ ಮಾಡಿದ್ಯೋ? ಅಲ್ಲ, ಇವರನ್ನು ನಾನೇ ಕರ್ಕೊಂಡು ಹೋಗೋ ಪರಿಸ್ಥಿತಿ ಬರಬಹುದು. ಇರ್ಲಿ, ಆದ್ರೆ ಇವತ್ತೇ ನಿಮಗೆ ಅವಮಾನ ಆಗಬೇಕು ಅಂತಾದ್ರೆ ಹೋಗ ಅವನ ಕಾಲ್ ಹಿಡಿ ನಕ್ಷತ್ರದ. ಲೋಕಕ್ಕೆ ಪಾಠ ಆಗಬೇಕು. ಉಪ್ಪು ತಿನ್ನವ ನೀರು ಕುಡಿಬೇಕು, ತಪ್ಪು ಮಾಡಿದವ ಶಿಕ್ಷೆ ಅನುಭವಿಸಬೇಕು. ಕ್ಷಮಿಸಿದ್ದೇನೆ. ಸರ್ವಲೋಕ ಕೈ ಹಿಡಿದ ಇಲ್ಲಿ ಬಾರ, ಇಲ್ಲಿ ನನ್ನ ಕೈ ಹಿಡಿತಾವ, ನಿನ್ನ ತಮ್ಮನ ಕೈ ಹಿಡಿತ, ನಾನು ನಿನ್ನ ಕೈ ಹಿಡಿದು ಹಿಡಿತಾವ, ಕೈ ಹಿಡಿತಾವ. ಅಯ್ಯೋ ನಿಂತು ಕೈ ಹಿಡಿತಾವ. ಮತ್ತೆ ಬಾರ್ದೇ ಸರ್ವಾಗುತ್ತದೆ ಒಂದೊಂದ್ಸಾರಿ. ಬರೀ ಇಲ್ಲಷ್ಟೇ ಅಲ್ಲ, ಎಲ್ಲಾ ಕಡೆ ಒಂದು ರೀತಿ ವಿಚಿತ್ರ ವರ್ತನೆ ನಡೀತಾ ಉಂಟು. ಮತ್ತೆ ಸುಮಾರಿ ಸರಿ ಇದ್ದ ಕಾಲ್ ಹಿಡಿ. ನನ್ನ ಕಾಲಲ್ಲ, ಈ ಬಹಳ ಅಪಾಯಕಾರಿ ಮನುಷ್ಯ. ಎಲ್ಲಿಯಾದ್ರು ಮದುವೆ ಆದ ಹೆಂಗಸರ ಕಾಲಿ ಬಿದ್ದರೆ ಕಾಲುಂಗ್ರ ಕಳ್ತಾರೆ. ಹೇಳ ನಕ್ಷತ್ರ ಸುಚರಿತರು ಸರಿಯಾದ ಸಮಯಕ್ಕೆ ಬಂದವಳು ಮಾನ ಪ್ರಾಣ ಕಾಪಾಡಿದ ಪುಣ್ಯಾತ್ಮರು ನೀವಿದ್ದೀರಿ. ನಡೆದಲ್ಲ ಕೆಟ್ಟ ಕನಸು ಎನ್ನುವುದಾಗಿ ಮರೆತು ಬಿಡೋಣ. ಮತ್ತೆ ತೇರ ಉತ್ಸವಕ್ಕೆ ಈ ಕಡೆಗೆ ಧಾವಿಸಿ ಬಂದ್ರಲ್ಲ, ಯಾರು ಅಂತ ಕೇಳಬಹುದೇ? ವಂದಿಸಿಕೊಳ್ತಾ ಇದ್ದೇವೆ ಪ್ರಭು. ರಾಜನೇ ಪ್ರತ್ಯಕ್ಷ ದೇವರು ಎನ್ನುವುದಾಗ ಆಡಿದ್ರು. ಆ ಮಾತಿನ ನಿದರ್ಶನವನ್ನ ನಾವಿಂದು ಕಾಣುತ್ತಾ ಇದ್ದೇವೆ. ಪ್ರಜೆಗಳಿಗೆ ಸಂಕಷ್ಟ ಒದಗಿ ಬಂದ ಸಂದರ್ಭದಲ್ಲಿ ಅದನ್ನ ಪರಿಹರಿಸುವುದಕ್ಕೆ ರಾಜನೇ ಒದಗಿ ಬರ್ತಾನೆ ಅಂತಾದ್ರೆ ನಿಮ್ಮಂತಹ ರಾಜರ ಆಳ್ವಿಕೆಯಲ್ಲಿ ಜೀವನವನ್ನ ಮಾಡುತ್ತಾ ಇರುವಂತಹ ನಾವೇ ಧನ್ಯರು ಪ್ರಭು. ಊರಿನ ಸಾಮಾನ್ಯ ಪ್ರಜೆಗಳು ನಾವು ತೇರ ಉತ್ಸವವನ್ನು ನೋಡುವುದಕ್ಕಾಗಿ ಇತ್ತ ಕಡೆಯಾಗಿ ಬಂದವರು. ನನ್ನ ಹೆಸರು ಚಿತ್ರ ಎನ್ನುವುದಾಗಿ. ನನ್ನ ಹೆಸರು ಪದ್ಮ ಎಂಬುದಾಗಿ. ಇವಳ ಗೆಳತಿ ನಾನು. ನನ್ನ ಆತ್ಮೀಯ ಗೆಳತಿ ಇವಳು. ಪ್ರಭು, ನನ್ನ ಅಕ್ಕನ ಹೆಸರು ಚಿತ್ರ, ನಾನು ಅವಳ ತಮ್ಮ, ನನ್ನ ಹೆಸರು ಮಿತ್ರ. ಇಲ್ಲಿ ನೋಡಿ, ಬಿಡಿಸಿದ್ದೇನೆ ನಿಮ್ಮ ಭಾವಚಿತ್ರ. ಹೌದು ಪ್ರಭು, ಕ್ಷಣ ಮಾತ್ರದಲ್ಲಿ ನಿಮ್ಮ ಭಾವಚಿತ್ರವನ್ನ ಬಿಡಿಸಿದವ ನಾನಿದ್ದೇನೆ. ನಾನೊಬ್ಬ ಚಿತ್ರಕಲಾವಿದನಿದ್ದೇನೆ ಪ್ರಭು. ಈಗ ನನ್ನ ಸುತ್ತ ಬರ್ತಾ ಇದ್ದು ಅದಕ್ಕೆ ಮತ್ ನಂಗೆಂತ ಮಂಡೆ ಪೆಟ್ಟದ್ದು ಭಾವಿಸಿದ್ರಿ? ಅಲ್ಲ, ನನಗೂ ಒಟ್ನಾಟ ಇಲ್ಲ. ಅದಲ್ಲ ಪ್ರಭು, ಆಗ್ಬೇಕಷ್ಟೇ. ನಿಮ್ಮ ಚಹರೆಗಳನ್ನು ಗಮನಿಸ್ಲಿಕ್ಕೆ ನಿಮ್ಗೆ ಸುತ್ತು ಬರ್ತಾ ಇದ್ದ ಅದ್ಭುತ ಪ್ರಭು. ಅವನಲ್ಲಿ ಇದೊಂದೇ ಕಲೆ ಅಲ್ಲ, ಯಾರ ನಡೆಯನ್ನೇ ನೋಡಲಿ, ಯಾರ ಸ್ವರವನ್ನೇ ಕೇಳಲಿ, ತತ್ಕ್ಷಣದಲ್ಲಿ ಅದನ್ನೇ ಅನುಕರಿಸುವ ವಿಶಿಷ್ಟ ಶಕ್ತಿಯು ಅವನಿಗುಂಟು. ಪ್ರಭು, ಅಕ್ಕ ಯಾವತ್ತೂ ನನ್ನ ಬಗ್ಗೆಯೇ ಹೊಗಳುವುದು ಬಿಟ್ರೆ ಅವಳ ಬಗ್ಗೆ ಯಾವತ್ತೂ ಅವಳು ಹೊಗಳಿಕೊಂಡವಳಲ್ಲ. ಒಳ್ಳೆ ಗುಣ. ಅಕ್ಕನೂ ಕೂಡ ಒಬ್ಬಳು ಅದ್ಭುತ
ನಮ್ಗೆ ಸಿಗ್ಲಿಲ್ಲ ಪ್ರಭು. ಬೇಸರಿಸಬೇಡಿ, ಅವಕಾಶವನ್ನು ಇವತ್ತೇ ಕಲ್ಪಿಸಿ ಕೊಡ್ತೇನೆ. ಆಶ್ವಾಸನೆ ಕೊಟ್ಟೆ ಎಂದ ಅಕ್ಷರ ಮುಗಿದೋಯ್ತು. ಸರಿ ಪ್ರಭು. ಭಯ ನಿಮ್ಮಲ್ಲ ಆವರಿಸಿದೆ ಅನ್ನೋದು ಸ್ಪಷ್ಟ ತಿಳಿಯಿತು ನನಗೆ. ಭಯ ಬಿಡಿ, ಆಶ್ರಯ ನಾನು ಕೊಡ್ತೇನೆ, ನೆಮ್ಮದಿಯಿಂದ. ಗಂಡಂಚಿನ ನೋಟ ಶರವೆಸೆದು ಮಿಂಚು ಗಂಡಂಚಿನ ನೋಟ ಶರವೆಸೆದು ಅಂಚುಗಾಮಿನಿ ಸಾಗಲ ಕ್ಷಣವೇ ಒಲಿದು ಅಂಚುಗಾಮಿನಿ ಸಾಗಲ ಕ್ಷಣವೇ ಒಲಿದು ನಿಂತು ನೋಡಬಹುದಾದಂತಹ ಕಂತುವಿನ ನರಗಿಣಿಯ ಕಾಂತಿಯನ್ನು ಹೊಂದಿದ ಸ್ಫುರದ್ರೂಪಿ ಕೆಲವೇನು ಅನುಮಾನವೇ ನೋಡ್ತಾ ನಿಂತು ಬಿಟ್ಟೆ. ಯಾಕೆ ಹಾಗಾಯ್ತು ನಿನಗೆ? ನಿಜವಾಗಿಯೂ ಹೆಣ್ಣನ್ನು ಅಬಲೆ ಅಂತ ಕರೆದ್ರು. ಹೌದು, ಇವಳು ಅಬಲೆ ಅಲ್ಲ, ಸಬಲೆ. ಹೌದು, ಖಂಡಿತ. ಹೆದರಿಕೆಯನ್ನು ಹೊಂದಿವಳು ಎಂಬ ಕಾರಣಕ್ಕೆ ಹೆಣ್ಣನ್ನು ಬೀರು ಅಂತ ಕರೆಯುವುದು. ಹೌದು, ಇವಳು ಯಾವುದೇ ಹೆದರಿಕೆಯನ್ನು ಹೊಂದಿದವಳಲ್ಲ. ಹೆದರಿಕೆ ಇವಳಿಗೆ ಹೆದರಬೇಕು ಆಗಿದ್ದಾಳೆ. ಯಾರಿಗೆ ಗೌರವ ಕೊಡಬೇಕು ಕೊಡಬಾರದು ಎನ್ನುವುದನ್ನು ಚೆನ್ನಾಗಿ ತಿಳಿದುಕೊಂಡಿದ್ದಾಳೆ. ಬಲಾತ್ಕಾರವಾಗಿ ನಮಸ್ಕಾರ ಪಡೆಯುವ ಪ್ರಯತ್ನ ಮಾಡಿದ್ರು ಸಹ ನಮಸ್ಕಾರ ಕೊಡುವುದಕ್ಕೆ ಮುಂದಾಗಲೇ ಇಲ್ಲ. ಸ್ವಾಭಿಮಾನಿ ಹೆಣ್ಣು ಅಂತ. ಹೌದು, ಸಾಮಾನ್ಯವಾಗಿ ರೂಪ ಇದ್ರೆ ಗುಣ ಇರುವುದಿಲ್ಲ, ರೂಪ ಗುಣ ಇದ್ರೆ ವಿದ್ಯೆ ಇರುವುದಿಲ್ಲ, ರೂಪ ಗುಣ ವಿದ್ಯೆ ಇದ್ರೆ ಸಂಸ್ಕಾರ ಇರುವುದಿಲ್ಲ. ಆ ಎಲ್ಲವೂ ಇವಳಲ್ಲಿ ಮೇಲೈಸಿಕೊಂಡಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ವೇ ಇಲ್ಲ ನೋಡು. ಆದ್ರೆ ನೋಡಿದ್ಯಾ ನೀನು, ನಾವಿಬ್ಬರು ಬರುವುದು ಅರೆಗಳಿಗೆ ತಡವಾಗಿದ್ರು ಸಹ ಆ 2 ಜನ ದುಷ್ಟರು ಸೇರಿ ಎಂತ ದುಷ್ಕೃತ್ಯವನ್ನ ಎಸಗಿ ಬಿಡ್ತಿದ್ರ. ಸಜ್ಜನರಿಗೆ ಸಂಕಷ್ಟ ಬರುವುದು ಹೆಚ್ಚು, ಆದ್ರೆ ಅದ್ರ ಆಯುಷ್ಯ ತೀರ ಕಡಿಮೆ ಅಲ್ವೇ ನಾವು. ಸರಿ, ನನಗಂತವಳನ್ನು ನೋಡಿದಾಗ ತುಂಬಾ ಮೆಚ್ಚುಗೆ ಆಯ್ತು ನೋಡು. ನಿನಗೆ ಮಾತ್ರ ಅಲ್ಲ, ನಮ್ಮ ನಾಡಿನ ಪ್ರತಿಯೊಬ್ಬರು ಅವಳನ್ನ ಮೆಚ್ಚುತ್ತಾರೆ ಎಂಬುದರಲ್ಲಿ ಅನುಮಾನವೇ ಇಲ್ಲ. ದೇವರು ಅವಳು ಒಳ್ಳೇದು ಮಾಡ್ಲಿ ಅಂತ ಬಯಸೋಣ, ಆನಯಿಸೋಣ. ಏನು ಪರಿಸ್ಥಿತಿ ಹೀನಸ್ತಿ ನಮ್ಮ ಪಾಲಿಗೆ. ರಾಜಗಾಂಭೀರ್ಯದಲ್ಲಿ ನಮ್ಮತನವನ್ನು ನಾವು ಕಾಪಿಟ್ಟುಕೊಳ್ಳುವುದಕ್ಕಾಗಿ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಕಲ್ಲು ಹಾಕಿದವಳು ಈ ಚಿತ್ರ. ಯಾರ ಸಮ್ಮುಖ ನಾವು ತಲೆ ಬಾಗಬಾರದು ಎನ್ನುವ ಹಾಗೆ ಭಾವಿಸಿದ್ದೇವೋ ಅಂತ ನಕ್ಷತ್ರದ ಸಮ್ಮುಖ ತಲೆ ಬಾಗುವ ಸ್ಥಿತಿ ಬಂತಲ್ಲೋ. ನಿನ್ನೆ ದಿವಸ ನಿನ್ನ ಸಾಹಸವನ್ನು ಮೆಚ್ಚಿಕೊಂಡೆ. ನಿಜವಾದ ಗೆಳೆಯ ಹೇಗೆಂದಾಗಿ ತೋರಿಸಿಕೊಟ್ಟೆ. ನಿನ್ನ ಸಾಹಸವನ್ನು ಕಂಡಾಗ ಗತಕಾಲದ ಕಥೆ ನೆನಪಾಯಿತು ನನಗೆ. ಇನ್ನೊಂದು ಸಂದರ್ಭದಲ್ಲಿ ಲೋಕಮಾತೆಯಾಗಿರುವಂತಹ ಸೀತಾ ಮಾತೆಯ ಮುಡಿನ ಕೈ ಹಿಡಿದು ಎಳೆ ತರುವ ದುರ್ಯೋಧನನ್ನು ತಡೆಯುವುದಕ್ಕೆ ಬಂತಲ್ಲ ಪಾರಿವಾಳ, ಅಂತೆ ನಿನ್ನ ಸಾಹಸವನ್ನು ಮೆರೆಸಿದೆ. ಅಣ್ಣ, ನೀ ಹುಟ್ಟಿದ ಆ ಕಾಲಕ್ಕೆ ಅದೇ ಸ್ಥಳದಲ್ಲಿ ನಾನು ಇರಬೇಕಿತ್ತು. ನಿನ್ನ ಕುತ್ತಿಗೆ ಮುರ್ದೇ ನನ್ನೊಂದು ಸಮಸ್ಯೆ ನಿನ್ನ ಮತ್ತೊಂದು ಮಾಡ. ನಿನ್ನ ಸಮಸ್ಯೆ ಮುಗಿಯುವುದಲ್ವೋ? ನಿನ್ನೆಂತ ಸಮಸ್ಯೆ ಅಂತಿದ್ರೆ ಇನ್ನೆಂತ? ಎಲ್ಲಿಯ ತ್ರೇತೆಯ ಸೀತೆ, ಎಲ್ಲಿಯ ದ್ವಾಪರೆಯ ದುರ್ಯೋಧನ ಪುಣ್ಯಾತ್ಮ. ಸರಿ ಮಾಡ್ತೇನೆ. ಕೃತಯುಗದ ದುರ್ಯೋಧನ ಒಂದಕ್ಕೊಂದು ಸಂಬಂಧವೇ ಇಲ್ಲ. ಹೋಗ್ಲಿಕ್ಕೆ ಅದ್ರ ಕತೆ ಕಲ್ಲು ಹಾಕಿ ಈ ಪಾರಿವಾಳ ಎಲ್ಲಿಂದ ಬಂತದ? ಯಾರು ನಿಮ್ಮ ಅಪ್ಪಾಯಿ ಸಾಕಿದ್ದದ? ನಮ್ಮ ಅಪ್ಪಾಯಿ ಸಾಕ, ನಿಮ್ಮ ಅಪ್ಪಾಯಿ ತಂದು ಕೊಟ್ಟಿದ್ದು ಅಲ್ಲ. ದೊಡ್ಡ ರಕ್ಕೆಯನ್ನು ಬೀಸುತ್ತಾ ಬಂತು ಪಾರಿವಾಳಕ್ಕೆ. ಎದುರಿದ್ದವ್ ಕೇಳಿದಂತೆ ನಿನ್ನ ಜೀವ ಎಲ್ಲುಂಟು? ನನ್ನ ಜೀವ ಕಂಕುಳಲ್ಲುಂಟು ಎನ್ನುವುದಾಗಿ ಸತ್ಯ ಹೇಳಿದ್ದಂತೆ ನನ್ನ ಹಾಗೆ. ಮತ್ತೆ ನಿನ್ನ ಪಾರಿವಾಳ ಕಂಕುಳ ಜೀವ ಇಟ್ಕೊಳ್ಳುವುದೇ? ಮತ್ತೆ ಎಂತದ ಅಲ್ಲಿ ಬಂದದ್ದು ಜಟಾಯು ಪಕ್ಷಿ ಮಾರಾಯ. ಈ ವರ್ಷ ಎಲ್ಲೂ ಬದ್ಲು ಮಾಡ್ರೇನ? ಅದಲ್ಲೇ ಬಂದಿತ್ತು, ನೀ ಬದ್ಲು ಮಾಡಿ ಸತ್ಯ ಅಷ್ಟೇ ಬಿಟ್ಟೆ. ಒಂದು ಆಗುದಲ್ಲ. 100 ಜನರ ಸಮ್ಮುಖದಲ್ಲಿ ತಲೆ ತಗ್ಗಿಸುವಾಗ ಮಾಡಿದವಳು ಚಿತ್ರ. ನಾನು ಯಾರ ಸಮ್ಮುಖ ತಲೆ ಭಾಗಬಾರ್ದೇನು ನಿಶ್ಚಯ ಮಾಡಿದ್ದೇವೆ ಅಂತವರ ಎದುರಿಗೆ ತಲೆ ಬಗ್ಗುವ ಹಾಗೆ ಮಾಡಿದ್ದು ನಕ್ಷತ್ರ. ನಾನೊಬ್ಬ ಸ್ಥಾನಪನ್ನ ವ್ಯಕ್ತಿ ಆಗ್ಬೇಕೆಂದ ಈ ಕನಸನ್ನು ಕಂಡೆ, ಅದಕ್ಕೆ ಅಡ್ಡಗೋಲು ಹಾಕಿದವಳು ಆ ಚಿತ್ರ.